ಮಜಬಾ ಮಜ ಭಾರತ ಮಜಬಾ ಮಜ ಭಾರತ ಮಜಬಾ ಮಜ ಭಾರತ. ಹಾಯ್ ಎಲ್ರಿಗೂ ನಮಸ್ಕಾರ. ಸಂಕ್ರಾಂತಿ ಹಬ್ಬ ಮುಗ್ದಿದ್ದು ಮದ್ವೆ ಸೀಸನ್ ಶುರು ಆಗ್ಬಿಟ್ಟಿದೆ ನೋಡಿ. ದಿನಾ ಮದ್ವೆಗಳಿದೆ ಸುದ್ದಿ. 1000 ಸುಳ್ಳು ಹೇಳಿ ಒಂದ್ ಮದ್ವೆ ಮಾಡು ಅಂತ ಹೇಳ್ತಾರೆ. ಯಾಕೆ ಹೇಳಿ? 3 ಸತ್ಯ ಹೇಳಿದ್ರು ಮದ್ವೆ ಮಾಡಕ್ ಆಗಲ್ಲ. ಅದಕ್ಕೆ ನಮ್ ಹುಡುಗರಿಗೆ ಎಣ್ಣೆ ವಾಸನೆ ಕಂಡ್ರೇನೆ ಆಗಲ್ಲ ಅಂತ ಹೇಳ್ತಾರೆ. ಸಂಜೆ 7:30 ಅಣ್ಣ ಎಣ್ಣೆಲೆ ಫುಲ್ ಸ್ನಾನ. ನಮ್ ಹುಡುಗಿಗೆ ಮುದ್ದೆ ಒಂದ್ ಮಾಡಕ್ ಬರಲ್ಲ ಅಷ್ಟೇ ಅಂತ ಹೇಳ್ತಾರೆ. ಬಾಕಿ ಅಡ್ಗೆ ಎಲ್ಲ ಸಖತ್ತಾಗಿ ಮಾಡ್ತಾಳೆ ಅಂತ ಹೇಳ್ತಾರೆ. ಆದ್ರೆ ಬಿಸಿನೀರ್ಗೆ ನೂಡಲ್ಸ್ ಹಾಕದ್ ಬಿಟ್ರೆ ಇನ್ನೇನು ಗೊತ್ತಿಲ್ಲ. ಬೀನ್ಸ್ಗೆ ಸುಪ್ಪೆ ಸುರಿಬೇಕಾ, ಅವರೆಕಾಯಿ ಹೆಚ್ಚಬೇಕಾ, ಮೂಲಂಗಿ ತುರಿಬೇಕಾ ಅನ್ನೋ ವಿಷಯನೂ ಗೊತ್ತಿರಲ್ಲ. ಹಂಗು ಹಿಂಗು ಹೆಂಗೋ ಮಾಡಿ ಮದ್ವೆ ಮಾಡಿಸ್ಬಿಡ್ತಾರೆ. ಮದ್ವೆ ಮಾಡಿಸಿದ್ಮೇಲೆ ಈ ತರ ಮಾಡಿರೋ ತಪ್ಪನ್ನ ಮುಚ್ಚಾಕಕ್ಕೆ ಮದ್ವೆ ಎಲ್ಲ ಸ್ವರ್ಗದಲ್ಲಿ ನಿಷ್ಠೆ ಆಗುತ್ತೆ ಅಂತ ಹೇಳಿ ಡವ್ ಮಾಡಿ ಹಂಗೆ ಪ್ಯಾಚ್ ಮಾಡ್ಬಿಟ್ಟು ಕಳಿಸ್ಬಿಡ್ತಾರಪ್ಪ. ಮದ್ವೆ ಬಗ್ಗೆ ಗಂಟೆ ಗಟ್ಲೆ ಮಾತಾಡೋಷ್ಟು ನಾಲೆಜ್ ಏನಿಲ್ಲ ನಮ್ಗೆ. ಆದ್ರೆ ಸುಖ ಸಂಸಾರಕ್ಕೆ ಸಿಕ್ಕಾಪಟ್ಟೆ ಸೂತ್ರಗಳನ್ನ ಬರೆದಿಟ್ಟಿರೋ ನಮ್ಮ ಜಿ ಮ್ಯಾನ್ ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋಣ. ವೆಲ್ಕಮ್ ಟು ಮಜಾ ಭಾರತ. ಥ್ಯಾಂಕ್ ಯು ಸೋ ಮಚ್. ಆಲ್ ದಿ ಬೆಸ್ಟ್ ಗೈಸ್. ಇನ್ನು ಮದ್ವೆ ಬಗ್ಗೆ ಕಲರ್ ಕನ್ಸ್ಗಳನ್ನ ಇಟ್ಕೊಂಡಿರೋಂಥ ಕಲರ್ಸ್ ಕನ್ನಡದ ಕಲರ್ಫುಲ್ ಬೆಳಗ್ಗೆ ನಮ್ಮ ರಚಿ. ವೆಲ್ಕಮ್. Thank you so much, Sandu, and all the best. ಸೊ ಜಿ ಮ್ಯಾನ್, ಸುಖ ಸಂಸಾರಕ್ಕೆ ಸಿಂಗಲ್ ಸೂತ್ರ ಜಸ್ಟ್ ಒಂದೇ ಒಂದು ಹೇಳಿ ನೋಡೋಣ. ನನ್ನ ಫ್ರೆಂಡ್ ಒಬ್ರು ಬರ್ದಿದ್ರು, ನದಿ ದಾಟಕ್ಕೆ ತೆಪ್ಪ ಇರಬೇಕು, ಸಂಸಾರ ಸಾಗರ ದಾಟಕ್ಕೆ ಗಂಡ ತೆಪ್ಪಗಿರ್ಬೇಕು. ಏನ್ ಹೇಳಿದ್ರಿ ಜಿ ಮ್ಯಾನ್? ನೀವ್ ಹೇಳಿ ನಿಮ್ಮ ಅನುಭವದಲ್ಲಿ ಬ್ಯಾಚುಲರ್ ಲೈಫ್ ಬೆಸ್ಟಾ ಇಲ್ಲ ಮ್ಯಾರಿಡ್ ಲೈಫ್ ಬೆಸ್ಟಾ? ಎರಡು ಎಕ್ಸ್ಪೀರಿಯನ್ಸ್ ಮಾಡದಿದ್ರೆ ಬೆಸ್ಟ್ ಯಾವ್ದು ಅಂತ ಹೇಳೋದು ಅಲ್ವಾ? ಯಾವ್ದು ಬೆಸ್ಟ್ ಅಂದ್ರೆ ಬ್ಯಾಚುಲರ್ಸ್ ಕೇಳಿದ್ರೆ ಅದು ಲೈಫ್ ಬೆಸ್ಟ್ ಅಂತಾರೆ, ಸಂಸಾರಿಗಳು ಹೇಳಿದ್ರೆ ಅದು ಲೈಫ್ ಬೆಸ್ಟ್ ಅಂತಾರೆ. ಬಟ್ ಬೇಸಿಕಲಿ ಮದುವೆ ಆದ್ಮೇಲೆ ಗೊತ್ತಾಗುತ್ತೆ ಬ್ಯಾಚುಲರ್ ಲೈಫ್ ಎಷ್ಟು ಇಂಪಾರ್ಟೆಂಟ್ ಅಂತ. ಓಹೋ, ಒಂದ್ಸತಿ ಮದ್ವೆ ಆಗಿ ಗೊತ್ತಾಗತ್ತೆ ಅಂತ ಹೇಳ್ತಾ ಇದಾರೆ ಜಿ ಮ್ಯಾನು. ಒಂದೇ ಸಲ ತಾನೇ ಆಗೋದು. ತುಂಬಾ ಟೈಮ್ ಚೆನ್ನಾಗಿರೋರು 2-3 ಅಂತ ಆಗ್ತಾರೆ, ಹ್ಯಾಂಡಲ್ ಮಾಡಕ್ ಆಗೋರು. ಹೌದು, ನಮ್ ಜಿ ಮ್ಯಾನ್ ಮದ್ವೆ ಬಗ್ಗೆ ಸ್ಟಾರ್ಟ್ ಮಾಡಿದ್ರೆ ಎನ್ಸೈಕ್ಲೋಪೀಡಿಯಾನೇ ಬರ್ದ್ಬಿಡ್ತಾರೆ. ಬಟ್ ರಚಿ, ಕಮಿಂಗ್ ಟು ಯು. ಮದ್ವೆ ಬಗ್ಗೆ ತುಂಬಾ ಜನರು ನಿಮ್ಮನ್ನ ತುಂಬಾ ಮಾತುಗಳನ್ನ ಕೇಳ್ಬಿಟ್ಟಿರ್ತಾರೆ. ಬಟ್ ನಿಮ್ಮ ನಿರೀಕ್ಷೆಗಳೇನು? 2021 ಅಲ್ಲಿ ಎಲ್ಲಾರು ಕುತೂಹಲದಿಂದ ಕಾಯ್ತಾ ಇದೀವಿ. ಆ ಒಂದು ಸಿಹಿ ಸುದ್ದಿ ಏನಾದ್ರು ನೀವು ಕೊಡ್ತೀರಾ? ಇಲ್ಲ ಇನ್ನೊಂದು 5 ವರ್ಷ ಇಲ್ಲ. ಓ ಮೈ ಮಜಾ ಭಾರತ 5 years. ಹುಡುಗರಿಗೆ ಆಕ್ಚುಲಿ ಖುಷಿಯಾದ ವಿಷಯನೇ ಅದು. ಯಾಕಂದ್ರೆ ನಮ್ಮ ಹೃದಯದ ರಾಣಿಯಾಗಿರಿ ನೀವು ಇನ್ನೂ 5 ವರ್ಷ ಇರ್ಲೇಬೇಕು ಅಂತ ಎಲ್ಲರೂ ಹುಡುಗರಲ್ಲಿ ಆಸೆ ಪಡ್ತಾರೆ. ಏನಂತೀರಾ ಹುಡುಗಿರಾ? ಓಕೆ, ಸೊ ಯಾಕೆ ನಾವು ಇಷ್ಟೊಂದು ಮದುವೆ ಬಗ್ಗೆ ಮಾತಾಡ್ತಾ ಇದೀವಿ ಇವತ್ತು ಅಂತಂದ್ರೆ, ಈ ವಾರದ ಥೀಮ್ ಮದುವೆ. ಸೊ ನಮ್ಮ ಎಲ್ಲ ಕಲಾವಿದರು ಈ ವಾರ ಮದುವೆ ಬಗ್ಗೆ ಸ್ಕಿಟ್ಗಳನ್ನ ಮಾಡ್ತಾರೆ. ಸೊ ಮಧುಮಕ್ಕಳ ಹಾಗೆ ಬ್ಯೂಟಿಫುಲ್ ಆಗಿ ರೆಡಿ ಆಗಿರುವಂತಹ ನಮ್ಮ ಬಾಯ್ಸ್ ಅಂಡ್ ಗರ್ಲ್ಸ್ ವೆಲ್ಕಮ್ ಮಾಡೋಣ. ಪೂರ್ತಕ್ಕೆ ಟೈಮ್ ಆಗೋಯ್ತು. ಬಾಯ್ಸ್ ಅಂಡ್ ಗರ್ಲ್ಸ್ ರೆಡಿ ಆಗಿದ್ದಾರೆ. ಸೊ ಬನ್ನಿ ಮೊದಲನೇ ಸ್ಕಿಟ್ ನ ನೋಡ್ಕೊಂಡ್ ಬಂದೇ ಬರೋಣ. ಸೊ ರಚಿ, ಈ ವಾರದ ಥೀಮ್ ಮದ್ವೆ ಅಂತ ಹೇಳಿದ್ವಲ್ಲ, ಸೊ ಯಾರು ಜಾಸ್ತಿ ಖುಷಿ ಪಟ್ಟಿರ್ಬೋದು ಅಲ್ಲಿ ನಮ್ಮ ಬಾಯ್ಸ್ ಅಂಡ್ ಗರ್ಲ್ಸ್ ಅಲ್ಲಿ? ಲ್ಯಾಗು. ಎಕ್ಸಾಕ್ಟ್ಲಿ, ಆಕ್ಚುಲಿ ಲ್ಯಾಗೇನೆ ಮದ್ವೆ ಥೀಮ್ ಅಂತ ಹೇಳಿದೆ ತಡ. ಹೋದ್ ವಾರದಿಂದಾನೇ ಜರಿ ಪಂಚೆ ಶರ್ಟು ಅಯನ್ ಮಾಡ್ಕೊಂಡು ರಾತ್ರಿ ಬೆಳಗ್ಗೆ ಎಲ್ಲ ಇದನ್ನೇ ಹಾಕೊಂಡು ಹುಮ್ಮಸ್ಸಿಂದ ಕಾಯ್ತಾ ಇದಾರೆ ನಮ್ ಲ್ಯಾಗ್ ಮಂಜ. ಅವ್ರ ಉತ್ಸಾಹಕ್ಕೆ ನೀರ್ ಸುರಿಯೋದ್ ಬೇಡ. ಲೆಟ್ಸ್ ವೆಲ್ಕಮ್ ಮಂಜು ಪಾವಗಡ ಅಂಡ್ ಟೀಮ್. ಮಂಜಾ ಈ ಸರಿ ಥೀಮು ಮದುವೆ ಕಾನ್ಸೆಪ್ಟ್ ಅಂತ ಹೇಳಿದ್ದೆ ಮೇಡಮ್. ಹುಡುಗರೆಲ್ಲ ಬಾಗಿಣ ತಂದು ನನಗೆ, ನೀನು ಮದುವೆ ಕಾನ್ಸೆಪ್ಟ್ ಅಂದ್ರೆ ಸಖತ ಮಾಡ್ತೀಯ, ಬಟ್ ನೈಟ್ ಮಾಡ್ಲೇಬೇಕು ಅಂತ ಕೇಳ್ಕೊಂಡ್ರು ಮೇಡಮ್. ಅದಕ್ಕೋಸ್ಕರ ಬಂದಿದ್ದೀನಿ. ಈ ವರ್ಷದಲ್ಲಿ ಮೊದಲೇ ಸಲ ಪಂಚೆ ಮೇಲೆ ಕಟ್ತಾ ಇದ್ದೀನಿ, ಕೈಗೆ ಹೂವ ಮುಡ್ತಿದ್ದೀನಿ. ನಾನು ಪ್ರತಿ ಸಲ ಈ ಗೆಟಪ್ ಅಲ್ಲಿ ಸ್ಟೇಜ್ ಈ ಸೆಟಪ್ ಅಲ್ಲಿ ಜಡ್ಜಸ್ ಏನಾಗುತ್ತೋ ಅಂತ ಪಿಕಪ್ ಅಲ್ಲೇ ಕಾಯ್ತಾ ಇರ್ತಾರೆ.
ಆಗಲ್ಲ. ಇಷ್ಟು ಸಲ ಡಿಸ್ಟರ್ಬ್ ಮಾಡ್ತಿದ್ದು ನಮ್ ಕೋರ್ಟ್ ಇಷ್ಟಲ್ಲ ಮೇಡಮ್, ಡೈರೆಕ್ಷನ್ ಟೀಮು. ಅದಕ್ಕೆ ಈ ಸಲ ಸ್ಕಿಟ್ ಟೆಲಿಕಾಸ್ಟ್ ಆಗಲ್ಲ ಅಂದ್ರೂ ಪರವಾಗಿಲ್ಲ, ಕಂಟೆಂಟ್ಗೆ ನ್ಯಾಯ ಕೊಟ್ಟೆ ಹೋಗೋದು. ಇದು ನನ್ನ ಹೆಂಡತಿ ಒತ್ಕೊಂಡಿರೋ ಬೆಡ್ಶೀಟು. ಇದು ನನ್ನ ಹೆಂಡತಿ ಹಣೆ. ಅಳಿ ಅಂದ್ರು ಏನ್ ಮಾಡ್ತಾ ಇದಾರ ಏನೋ? ನನ್ನ ಹೆಂಡತಿನ ಹಿಂಗೆ ತಪ್ಕೊಂಡ್ರೆ ಏನ್ ಬ್ರೇಕಿಂಗ್ ಆಡ್ತಾ ಇದಾರೆ? ಅಳಿಯ ಎಲ್ಲದಿರಿ? ಅಯ್ಯೋ ಮಾವ ನೀವ? ಅದು 30 ವರ್ಷದಿಂದ ಈ ರಾತ್ರಿಗೋಸ್ಕರ ಕಾಯ್ತಾ ಇದ್ನಲ್ಲ, ಎಕ್ಸೈಟ್ಮೆಂಟ್ ಅಲ್ಲಿ ಗೊತ್ತಾಗ್ಲಿಲ್ಲ. ಕಂಟ್ರೋಲ್ ಕಂಟ್ರೋಲ್ ಮಾಡ್ಕಪ್ಪ. ಅಯ್ಯೋ ಮಾವ ಮುಹೂರ್ತ ಮೀರ್ತಾ ಇದ್ದ, ಬೇಗ ಕರ್ಸು. ಕರ್ಸಾನ ಕರ್ಸಾನ. ಯಾರನ್ನ ಕರ್ಸ್ಬೇಕು? ನೋಡಿ ಯಾರಾದ್ರೂ ಚೆನ್ನಾಗಿದ್ರೆ ಕರ್ಸು. ಇವ್ರು ನೋಡ್ತೀನಿ. ಮಾವ ಇವತ್ ನನ್ ಪ್ರಸ್ತಾನ ನಿನ್ ಮಗಳನ್ ಕರಿಯೋ. ಪ್ರಸ್ತ ಅಲ್ವಾ, ಬರ್ತೇ ಬಿಟ್ಟಿದ್ದೀನಿ, ಕರಿತೀನಿ. ಏ ಬೇಗ ಮಗಳು ಕರ್ಕೊಂಬಾರೆ. ರೀ ಅರಿ ಅಂದ್ರೆ ಯಪ್ಪ ಏನ್ ಆತ್ರ ರೀ, ನಾನು ಆಚೆ ಹೋಗ್ತೀನಿ, ಬಾಗ್ಲ ಹಾಕಳಿ. ಸಾರಿ ಅತ್ತೆ, ಕನ್ಫ್ಯೂಸ್ ಆಗ್ಬಿಟ್ಟೆ. ಅದು ಮಾವ 30 ವರ್ಷದಿಂದ ಕಾಯ್ತಾ ಇದ್ನಲ್ಲ ಈ ರಾತ್ರಿಗೆ, ಫುಲ್ ಎಕ್ಸೈಟ್ ಆಗ್ಬಿಟ್ಟಿದೆ. ಏನ್ರಿ ಲಗಾಮದ ಕುದುರೆ ಮೈ ಮೇಲೆ ಬರಕತ್ತಾನ? ಬೇಗ ಮಗಳು ಕರೆಸು, ಲಗಾಮ್ ಹಾಕ್ತಾಳ. ಅಳಿ ಅಂದ್ರೆ ನಮ್ಮನ್ನೇ ಬಿಡ್ತಾ ಇಲ್ಲ, ನಮ್ಮ ಮಗಳು ಸಿಕ್ಕ್ರೆ ಯಪ್ಪ. ಅಯ್ಯೋ ನೋಡ್ರಿ ಅಳಿ ಅಂದ್ರೆ ನನ್ನ ಮಗಳು ಸಾಫ್ಟ್ ಹತ್ತಿ ತರನ ತರ ಅಲ್ಲ, ಹತ್ತಿನೇ. ನಾವಕ್ಕಿಗೆ ಏನು ತ್ರಾಸ ಆಗ್ದಂಗ್ ನೋಡ್ಕೊಂಡಿವ್ರಿ, ನೀವು ಹಂಗ ನೋಡ್ಕೋಬೇಕ್ರಿ. ಚೆನ್ನಾಗಿ ಹೇಳ್ತೆ ನೀನು, ಮಗಳು ಒಳ್ಳೆ ಪಟ್ ಕರಿಯೋಗು. ಅಲ್ಲ ಇವ್ರಿಗೆ ಮರ್ಯಾದಿಂದ ಹೇಳಿದ್ರೆ ಅರ್ಥ ಆಗಲ್ಲ ಮೇಡಮ್, ರೊಚ್ಚಿಗೆ ಹೇಳ್ಬೇಕು. ರೀ ಚಿಲ್ಕ ಹಾಕಿ ಬಾಳ್ ಒಳ್ಳೆ ಕೆಲಸ ಮಾಡಿದ್ರಿ. ಅವನೇನ್ರಿ ಮೈಮ್ಯಾಗ ಬರಕತ್ತಾನ. 5 ನಿಮಿಷ ಬಿಟ್ಟಿದ್ರೆ ಬಿಲ್ಡಿಂಗ್ ನೇ ಬೀಳಿಸ್ಬಿಡ್ತಾ ಇದ್ದ. ಬಾಗಲ್ ತೆಗ್ಯೋ. ರೀ ಆಕಿ ಬರಕ್ ಇನ್ನು 5 ನಿಮಿಷ ಆಕೈತಂತ ಹೇಳ್ರಿ. ಅಳಿ ಅಂದ್ರೆ ಒಂದು 5 ನಿಮಿಷ. 5 ನಿಮಿಷ ಆಗದೇ ಇಲ್ಲ. ಏನ್ ಆತ್ರ ರೀ ನಿಮಗೆ? ಸ್ವಲ್ಪ ಸಮಾಧಾನ ಮಾಡ್ಕೊಳ್ರಿ. ಆತ್ರ ಇರ್ಬೇಕು ಮಾವ, ಯಾಕಂದ್ರೆ ಸ್ಕಿಟ್ ಡ್ಯೂರೇಷನ್ 12 ನಿಮಿಷ ಇರ್ಬೇಕಂತೆ. ಈ ಜೀವನ ಅನ್ನೋದು ಕ್ರಿಕೆಟ್ ಇದ್ದಂಗೆ, ಪ್ರಸ್ತ ಅನ್ನೋದು ಪವರ್ ಪ್ಲೇ ಇದ್ದಂಗೆ. ರನ್ ನೋಡಿಲ್ಲ ಅಂದ್ರೆ ಮ್ಯಾಚ್ ದಬಕ ಬಿಡುತ್ತೆ. ಬೇಗ ಕಳ್ಸು ಮಾವ. ಆಯ್ತು ಪರನ್ ನೋಡಿವಂತೆ, ಒಳ ಹೋಗೋದೊಳಗ ಬರ್ತಾ ಹೋಗಕ್ಕೆ. ಏ ಬೇಗ ಮಗಳು ಕರ್ಕೊಂಬಾರೆ. ಯಾವ ಮಗಳ, ನೀ ಬರೋದು 5 ನಿಮಿಷ ತಡ ಆಯ್ತಂತ ನಿನ್ನ ಗಂಡ ಬಾಗಲ್ನ ನೋಡುವ, ಇಲ್ಲಿ ಊರು ಬಾಗಿಲು ಮಾಡ್ಯಾನ. ಮಗಳು ಎದ್ರಿ ಒಂಟಳ. ಏ ನೀನು ಎದ್ರಕೊಂಡಿರ್ರಿ ಅಲ್ವಾ? ಬೇಗ ಕರ್ಕೊಂಬ ಹೋಗೋ, ಅಳಿಯ ಗದ್ರಸ್ತಾನ ಅವನಲ್ಲಿ. ಬಾರವ ಮಗಳ, ಹೆದರಿಕೆ ಬರಕ ಬಾರವ ಮಗಳ. ನೀನೇನ್
ಮುಖ ನೋಡ್ತೀಯ ಕುತ್ಕೋಬೋದಾ? ಮಲ್ಕಳಿ ಸುಮ್ನೆ ತಮಾಷೆ ಹೇಳಿದ್ ಕೂತ್ಕೊಳ್ಳಿ. ಹಾಲು ಕುಡಿ ಕುಡಿ ಕುಡಿ. ಅಲ್ಲ ನಂಗೊಂಚೂರು ಕುಡಿ. ಖಾಲಿ ಆಗ್ಬಿಡ್ತು, ತಗೊಬಂದ್ಬಿಡ್ತೀನಿ. ಬ್ಯಾರೆ ಬಿಡಿ. ನಾನ್ ನಿಮ್ಮ ಹತ್ರ ಏನೋ ಮಾತಾಡ್ಬೇಕು. ಇದು ಮಾತಾಡೋ ಟೈಮ್ ಅಲ್ಲ. ಆ? ಆ, ಅಲ್ಲ ಹೌದು, ಇಲ್ಲಿ ಉದ್ಬತ್ತಿ ಎಲ್ಲ ಏನಕ್ಕೆ ಹಚ್ತಾರೆ? ಒಳ್ಳೆ ಪ್ರಶ್ನೆ ಕೇಳಿದೆ. ಪ್ರಸ್ತುತ ಮನೆಯಲ್ಲಿ ಗಂಧದ ಕಡ್ಡಿ ತಗೊಂಡು ಹಿಂಗ್ ಪೂಜೆ ಮಾಡ್ಬಿಟ್ಟು ಹಂಗ್ ಸಿಕ್ಸೋದು. ನಾನ್ ನಿಮ್ಗ ಏನೋ ಕೇಳ್ಬೇಕ್ರಿ. ಹಾ ಈಗ ಬಂದ್ ನೋಡಿ ಟ್ರ್ಯಾಕ್ಗೆ. ಇದು ಕೇಳೋ ಟೈಮೇ. ಕೇಳು. ಏನಿಲ್ಲ, ಅದು ಹ್ಯಾಂಗ್ ಕೇಳಲಿ ಅಂತ. ಅದು ಕೇಳು ಅದು ಕೇಳು. ಆ ಹಣ್ಣೆಲ್ಲ ನಂಗೇನ್ರಿ? ನಿಂಗೆ ತಿನ್ನು. ಅಯ್ಯೋ ರಾಮ, ಆಡ ಮಕ್ಕಳು ಮದುವೆ ಮಾಡಿದ್ರೆ ಅದೇನು ಆಯ್ತು ಅಂದಂಗೆ. ಅಲ್ಲ ಅಣ್ಣೇ ಹಿಂಗ್ ತಿಂತಾವಳಂದ್ರೆ ಇನ್ನ ಸಂಸಾರ ಹೆಂಗಪ್ಪ ಮಾಡೋದು ಇವಳ ಜೊತೆ? ಬೇಕಾ? ಬೇಡ ಬೇಡ, ತಿನ್ ತಿನ್ ತಿನ್. ಹಿಂಗ ಮುಟ್ಟಬೇಡ್ರಿ, ನಂಗೆ ಇದೆಲ್ಲ ಹೊಸ್ತದ. ಹಾ ನಾನ್ ಶಿವರಾತ್ರಿ ಸಂಕ್ರಾಂತಿಗೆಲ್ಲ ಮುಟ್ತಾನೆ ಇರ್ತೀನಿ. ಏಯ್ ಇವತ್ ನಮ್ ಮೊದಲನೇ ರಾತ್ರಿ. ಮತ್ ನೆನ್ನಿವರ್ಗ ಆಗಿದ್ದು ಬರೀ ರಾತ್ರಿ. ಹೆಂಗ್ ಹೇಳೋದು ಅಂತ ಗೊತ್ತಾಗ್ತಿಲ್ಲ. ನಾನ್ ಬೇರೆ ಮಾತು ಕೊಟ್ಬಿಟ್ಟಿದೀನಿ. ಈಗ ಇಲ್ಲಿ ನೋಡಿಲಿ, ನಾನು ನಿನ್ಗೊಂದು ಕತೆ ಹೇಳ್ತೀನಿ. ಕಾಡಲ್ಲಿ ಒಂದು ಹುಲಿ ಇರುತ್ತೆ, ಎದುರುಗಡೆ ಒಂದು ಜಿಂಕೆ ಇರುತ್ತೆ. ಹುಲಿಗೆ ತುಂಬಾ ಹಸಿವಿರುತ್ತೆ, ಜಿಂಕೆನ ಬೇಟೆ ಆಡ್ಬಿಡುತ್ತೆ. ಯವ್ವಾ, ನಾನು ನೀನ್ ಹಂಗೆ ಬೇಟೆ ಆಡ್ಲಾ? ಹೆಂಗ? ಯವ್ವ, ಯಪ್ಪ! ಗಂಡ ಓಡಾಡ್ಸ್ಕೊಂಡು ಕೇಳಕತ್ತಾನ. ಏನಂತ ಕೇಳಕತ್ತನವ? ಬೇಟೆ ಆಡ್ಲ ಅಂತ ಕೇಳಕತ್ತಾನ. ಕಬುರ್ಗಿ ಅಡಿ ಕೈಯ ಕೊಬ್ಬರಿ ಕೊಟ್ರೆ ಹೋಗಿ ಸಬರ್ದಾಗಿಟ್ಟಿತ್ತಂತ ಭೇಟಿ ಆಡ್ತಾನಂತ. ಸರಿ ಮೊಣಕಾಲಾಗ ಮೂಲ ಮೂಲ ಅನ್ನುತ್ತೇನ್ಲೆ. ಮಗಳನ್ನ ಬೆಳೆಸಿ ನಿನ್ನ ಮದುವೆ ಮಾಡಿ ಕೊಟ್ರ ಪ್ರಸ್ತಾವ ಮಾಡದ್ಬಿಟ್ಟು ಭೇಟಿ ಆಡ್ತಿ. ಈಗ ನಾವು ನಿನ್ನ ಭೇಟಿ ಆಡ್ತೀನಿ ಮಗನಲ್ಲ. ಚೂರ್ ಬಾ, ಸುಮ್ಮನೆ ಎಕ್ಸೈಟ್ ಆಗ್ತಿ ಬಾ. ಹೌದಾ, ಹೇಳಿ ಏನು? ಅವಳಿಗೆ ಏನು ಗೊತ್ತಿಲ್ಲ ಅಂದ್ಲು, ಅದಕ್ಕೆ ಕತೆ ಹೇಳ್ತಾ ಇದ್ದೆ. ಕತೆ ಹೇಳ್ತಿದ್ದ. ಅವ ನೀನ್ ಬೇಟೆ ಆಡಿಲ್ವಾ? ನಾನ್ ಭೇಟಿ ಆಡಿರೋದಕ್ಕಲ್ವಾ ಈ ಭೇಟಿ ಹುಟ್ಟಿರೋದು. ಅಳಿಯಂದ್ರ ಅದೇನೋ ನನ್ನ ಯಜಮಾನ್ರು ಬಾಳ್ ತಪ್ಪು ತಿಳ್ಕೊಂಡ್ಬಿಟ್ಟಾರ್ರಿ. ಮನ್ಸಿಗೆ ಹಚ್ಕೋಬೇಡ್ರಿ. ಪರವಾಗಿಲ್ಲ ಬಿಡ್ರಿ. ಬರ್ರಿ ಮಲ್ಗನ. ನೀವಲ್ರಿ ರೀ, ಏಯ್ ಬರ. ನಾನ ನೀನೇ ಹೋಗ್ಬಾ. ಅಲ್ಲ ಕಣೆ, ನಾನೇನೋ ಕೇಳಕ್ ಬಂದ್ರೆ ಕೊಲೆನೇ ಮಾಡ್ಸಕ್ ಕರಿತಿಯಲ್ಲಿ. ನಾನು ಆಗ ಹೇಳಿದ್ನಲ್ಲ ಇದೆಲ್ಲ ಹೊಸ್ತದಂತ. ಎಲ್ರಿಗೂ ಹೊಸ್ತ ಕಡೆ ಹೋಗ್ತಾ ಹೋಗ್ತಾ ರೂಢಿ ಆಗ್ತದೆ. ಈಗ ನಿಂಗ್ ಹೊಟ್ಟೆ ಹೆಸ್ರು ಏನ್ ಮಾಡ್ತೀಯಾ? ಊಟ ಮಾಡ್ತೇನಿ. ಕರೆಕ್ಟ್. ಈಗ ನಂಗೆ ಹೊಟ್ಟೆ ಹಸುವಾಗಿದೆ, ಏನ್ ಮಾಡ್ತೀಯಾ? ಊಟ ಬಡಿಸ್ತೇನಿ. ಈಗ ಬಂದ್ ನೋಡಿ ಟ್ರ್ಯಾಕ್ಗೆ. ಬಡ್ಸು ಬಡ್ಸು. ಯವ್ವ, ಯಪ್ಪ, ಊಟ. ಅಯ್ಯೋ ಅಯ್ಯೋ, ಮಗಳು ಹಸ್ಕೊಂಡ್ಬಿಟ್ಟಾಳೆ. ಬಾ ಮಗಳ, ಊಟ ಮಾಡ ಮಾಡ. ಕಳಿ ಅಂದ್ರೆ ಹಾಕ್ 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 ತಿನ್ಲಿ ಮಗಳು. ತಿನ್ನು ತಿನ್. ಎಬೆ ಏನು ನನಗಲ್ವೇ ಮತ್ತ? ಅವ ಅಣ್ಣಂಗ. ಏಯ್ ಅವ್ ನಿನ್ ಗಂಡದನ ಅಣ್ಣಲ್ಲ. ಅದೇ ಅವ್ರಿಗೆ ಹಸ್ತದಂತ. ಉಣ್ರಿ. ಅಳಿ ಅಂದ್ರೆ ಊಟ ಮಾಡೋ ರೇಂಜ್ ಸುಸ್ತಾಗಿದ್ದೀರಾ? ಅಳಿಯಂದ್ರ ಸ್ವಲ್ಪ ತಿಳಿಸಾರ ಹಾಕ್ಲೇನ್ರಿ? ಇಬ್ರು ಸೇರಿ ನನ್ಗೆ ಎಳ್ಳು ನೀರೇ ಹಾಕ್ಬಿಡಿ. ತಗೊಂಬರ್ತೀನಿ. ಸುಮ್ ಕುತ್ಕಳೆ. ಏ ಮಾವ, ಹಸು ಅಂದ್ರೆ ಇದಲ್ಲ ಕಣೋ. ಮತ್ತೆ ನಿಮ್ಗೇನು ಮಾಡಕ್ ಬೇರೆ ಕೆಲಸ ಇರಲ್ಲ. ಯಾವಾಗ್ಲೂ ಬಾಗಲ್ ಸಂದಲೆ ಕೂತಿರ್ತಿರಲ್ಲ. ಹೋಗ್ ಸಾಯಿ. ಒಂಟ ನನಗೂ ಈಗಿನ ಕಾಲದ ಹುಡುಗಿಯರು ಎಷ್ಟು ಫಾಸ್ಟ್ ಇರ್ತಾರೆ. ನೀನ್ ನೋಡಿದ್ರೆ ಅಮ್ಮ ಅಪ್ಪ ಅಂತೀಯಲ್ಲ. ಹೋಗಿ ಹೋಗಿ ನಾನು ಈ ಹುಕ್ಕನ್ ಮದ್ವೆ ಆಗ್ಬಿಟ್ಟಿದ್ದೀನಲ್ಲ. ಮಚ್ಚ ಮತ್ತೆ ಕರೀತಾರ ನೋಡು. ನಿನ್ನೆ ಕಣಲೆ ಲುಚ್ಚ. ಹುಚ್ಚ ನಾನ? ಕಿವಿಯನ್ನು ಹರಕೆ ತಿರ್ಸ ಕಡೆಗೆ ಹೋಗಿದ್ಯಾ? ಬಾರ ಈ ಕಡೆ. ಅಲ್ಲ ಕಣೆ. ಬಾರಲೇ ನೀನು. ಅಲ್ಲೆಲ್ಲೋ ಅಡಿ ಕಡೆ ಬಾಟ್ಲ್ ಇದೆ, ತೆಗಿ. ಬಾಟ್ಲಾ? ಹಾಗೆ ಓಪನ್ ಮಾಡು. ಹೆಂಗ್ ಓಪನ್ ಮಾಡೋದು ಗೊತ್ತಿಲ್ಲ. ಬಾಟ್ಲ್ ಓಪನ್
ಮೇಲೆ ಹಚ್ಚೋ ಅಲ್ಲ ಕಣೆ, ಹಚ್ಚಲೇ. ಲೇ ಆಗ ನೋಡಿದ್ರೆ ಮುಗ್ದೆ ತರ ಇದ್ದ, ಈಗೇನ ಎಣ್ಣೆ ಸಿಗರೇಟ್ ಎಲ್ಲ ಸೇರ್ತಾ ಇದ್ಯಾ? ನನ್ನ ಆಟ ಆಡೋ ಹುಡುಗಿ ಏನು, ಹುಲಿ ಜಿಂಕೆ ಕತೆ ಹೇಳ್ತೀನಿ, ನಾಯಿ ಬೆಕ್ಕು ಕತೆ ಹೇಳ್ತೀನಿ, ಆ ಕತೆ ಹೇಳ್ತೀನಿ. ಈ ತರ ಕತೆ ಎಲ್ಲ ನಾನು ಬೇಜಾನ್ ಕೇಳ್ಬಿಟ್ಟಿದ್ದೀನಿ ಕಣೋ. ನಾನು ಆಡಿರೋ ಸ್ಟಾರ್ಟ್ ನೀನು ಆಡಿಲ್ಲ. ಇದು ನಿನ್ಗೆ ಮೊದಲನೇ ರಾತ್ರಿನಾ? ಹೌದು ಕಣೆ. ನಾನು ಈ ತರ ರಾತ್ರಿನ 1000 ನೋಡ್ಬಿಟ್ಟಿದ್ದೀನಿ. ಹೆಣ್ಣು ತರ ಇರೋ, ನಿನ್ ಜನ್ಮಕ್ಕಿಷ್ಟು ಬೆಂಕಿ ಹಾಕ. ನಿಮ್ಮ ಅಪ್ಪ ಅಮ್ಮ ನಿನ್ನ ಪಾಪ ಬಹಳ ಮುಗ್ದೆ ಅನ್ಕೊಂಡಿದ್ರೆ, ನೀನ್ ನೋಡಿದ್ರೆ ಎಣ್ಣೆ ಸಿಗರೇಟ್ ಸೇರ್ತೀಯಾ? ಏ ಮಾವ ಬಾಯ್ಲೆ, ಪ್ಲೀಸ್ ಅವ್ರನ್ನ ಕರಿಬಿಡಿ, ನನಗೆ ಕ್ಷಮಿಸ್ಬಿಡಿ. ಏನಕ್ಕಂತ ಅಂದ್ರೆ ನನಗೆ ನಿಜವಾಗ್ಲೂ ಈ ಮದುವೆ ಇಷ್ಟ ಇರ್ಲಿಲ್ಲ. ನಮ್ಮ ಅಪ್ಪ ಅಮ್ಮನ ಬಲವಂತಕ್ಕೆ ನಾನು ನಿಮ್ಮನ್ನ ಮದ್ವೆ ಆದೆ. ನಿಮ್ ಜೊತೆ ಸಂಸಾರ ಮಾಡಕ್ ನಂಗೆ ಒಂಚೂರು ಇಷ್ಟ ಇಲ್ಲ, ಅದಕ್ಕೆ ಇಷ್ಟೆಲ್ಲ ನಾಟಕ ಆಡ್ಬೇಕಾಗಿ ಬಂತು. ಇಷ್ಟೆಲ್ಲ ನಾಟಕ ಏನಕ್ಕೆ? ಪ್ರೀತಿ. ಆ? ಹಾ, ನಾನು ಅವನನ್ನ ಪ್ರೀತಿಸ್ತಾ ಇದ್ದೀನಿ. ಇದ್ರು ಅವನ ಜೊತೆನೆ, ಸತ್ರು ಅವನ ಜೊತೆನೆ. ಹ. ಅದಕ್ಕೋಸ್ಕರ ಇಷ್ಟೆಲ್ಲ ಡ್ರಾ ಮಾಡಿದ್ದ ನೀನು? ಯಾರಪ್ಪ ಮಹಾನ್ ಭಾವ? ಅವನೇ ನನ್ನ ಪಾಲಿನ ರಣಧೀರ. ಏಯ್ ಯಾರ್ ನೀನು? ಏಯ್ ಯಾರ್ ನೀನು? ನಮಸ್ಕಾರ ಸರ್. ನಮಸ್ಕಾರ. ನನ್ನ ಹೆಸರು ಡಿ ರಾಜ್ ಅಂತ ಸರ್. ಓಹೋ, ನೀನೇನ ಲವರು? ಹ್ಞೂ ಸರ್. ಅಡಿಲ್ಲ ಆಗ್ಲಿಂದ ಇದ್ದೇನಪ್ಪ. 2 ವರ್ಷದಿಂದ ಇಲ್ಲೇ ಇದ್ದೀನಿ ಸರ್. ಒಳ್ಳೆ ವ್ಯವಹಾರಸ್ಥನಪ್ಪ. ಸರ್ ಏನ್ ಕೆಲಸ ಮಾಡ್ಕೊಂಡಿದ್ಯಾ? ಸಾಫ್ಟ್ವೇರ್ ಇಂಜಿನಿಯರ್ ಸರ್. ಸರ್ ಇವಳನ್ನ ನಾನು ಭಾರಿ ಪ್ರೀತಿಸ್ತಾ ಇದ್ದೀನಿ ಸರ್. ಇವಳು ಅಷ್ಟು ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದಾಳೆ. ಆದ್ರೆ ಈ ಮದುವೆಗೆ ಅವ್ರ ಅಪ್ಪ ಒಪ್ಲಿಲ್ಲ ಸರ್. ಇವಳು ಏನಾದ್ರೂ ನನಗೆ ಸಿಗದೆ ಹೋದ್ರೆ ಸರ್, ಈ ವಿಷ ಕುಡ್ದು ಈಗಲೇ ಸತ್ತೋಗ್ಬಿಡ್ತೀನಿ ಸರ್, ಸತ್ತೋಗ್ಬಿಡ್ತೀನಿ. ಪ್ರೀತಿ ಮಾಡಿದ್ಮೇಲೆ ಯಾಕ್ರಿ ಸಾಯ್ಬೇಕು? ಸರ್ ಸಾಯ್ಬಾರ್ದು. ನಿಮ್ಮಿಬ್ಬರಿಗೂ ನಾನ್ ಮದುವೆ ಮಾಡಿಸ್ತೀನಿ. ಸರ್ ಹಾಕಮ್ಮ. ಸರ್ ಅವ್ರ ಅಪ್ಪ ಎಲ್ಲಿ ಕೊಲೆ ಮಾಡ್ಬಿಡ್ತೇನೆ ಅಂತ ಭಯ ಆಗ್ತಾ ಇದೆ ಸರ್. ಪ್ರೀತಿ ಮಾಡಬಾರದು, ಮಾಡಿದರೆ ಜಗಕ್ಕೆ ಹೆದರಬಾರದು. ಪ್ರೀತಿ ಮಾಡೋದ್ ದೊಡ್ಡ ವಿಚಾರ ಅಲ್ಲಪ್ಪ, ಚೆನ್ನಾಗಿ ನೋಡ್ಕೋಬೇಕ ಹುಡುಗಿನ. ಅವಾಗ ನಿಮ್ಮ ಮಾವ ಬಂದು ಶಬ್ಬಾಸಳಿ ಅಂತಾನೆ. ನಿಮ್ಮ ಮಾವನ್ನ ನಾನು ಒಪ್ಪಿಸ್ತೀನಿ, ತಲೆ ಕೆಡಿಸ್ಕೊಬಿಡಕಣ. ಸರ್ ಅವ್ರು ಒಪ್ಪಲ್ಲ ಸರ್. ನಾನು ಒಪ್ಪಿಸ್ತೀನಿ ಕಣ. ಸರ್ ನಿಜ ಅವ್ರು ಒಪ್ಪಲ್ಲ ಸರ್. ನಮ್ಮ ತಾಯಣೆಗೂ ನಾನು ಅವ್ರು ಒಪ್ಪಿಸ್ತೀನಿ. ಸರ್ ಅವ್ರು ಒಬ್ಬರು ಇನ್ನೊಬ್ರು ಒಪ್ಪಲ್ಲ ಸರ್. ಇನ್ನೊಬ್ರು ಯಾರು? ನನ್ನ ಹೆಂಡತಿ ಸರ್. ಮಜ ಭಾರತ. ಯಪ್ಪ, ಏನು ನಿಮ್ ಬಿಲ್ಡಪ್ ಬಿಟ್ಟಿದ ತರ ಇತ್ತು, ಆದ್ರೆ ಕ್ಲೈಮ್ಯಾಕ್ಸ್ ತೋಪಾಗೋಯ್ತಲ್ಲಪ್ಪ. ಲಿಂಗರಾಜು, ಕಂಗ್ರಾಚುಲೇಷನ್ಸ್, ಇನ್ನೊಂದು ಮದ್ವೆ. ಥ್ಯಾಂಕ್ ಯು. ಫಸ್ಟ್ ನೈಟ್ ರೂಮಲ್ಲೇ ಮದ್ವೆ. ಯಪ್ಪ, ಎಂಥ ಮದ್ವೆ ಇದು. ಓಕೆ, ಸೊ ಜಿ ಮ್ಯಾನ್, ಹೇಗ್ ಅನ್ನಿಸ್ತು ಈ ಒಂದು ಪರ್ಫಾರ್ಮೆನ್ಸ್? ಮಂಜನಿಗೆ ಏನಾದ್ರು ಅಪ್ಪಿತಪ್ಪಿ ಮದುವೆ ಆದ್ರೆ ನಾವ್ ಇಡೀ ತಂಡದ ಜೊತೆ ಹೋಗಿ ಅಲ್ಲಿ ಇರ್ತೀವಿ. ಆ ಎನರ್ಜಿ ಹೆಂಗಿರುತ್ತೆ ಅಂದ್ರೆ ನಮಗೆ ಆಕ್ಚುಲಿ ಒಂಥರ ಇಲ್ಲಿ ಟೋಟಲ್ ಆಂಬಿಯನ್ಸ್ ಹೆಂಗಿತ್ತಂದ್ರೆ ಯಾರೋ ಅವ್ರವ್ರ ಫಸ್ಟ್ ನೈಟ್ ಇದ್ದ ಹೆಂಗಿತ್ತು, ಎಲ್ಲ ಆಡ್ತಾ ಇದ್ರು. ಅವನ ಫಸ್ಟ್ ಜಂಪ್ ಆಗ್ಲಿ ಅಲ್ಲಿಂದ, ದಟ್ ವಾಸ್ ಜಸ್ಟ್ ಟೂ ಮಚ್. ಫಸ್ಟ್ ನೈಟ್ ಸ್ಕಿಟ್ ಅಲ್ಲಿ ಐ ಥಿಂಕ್ ಮಂಜಾನ ಮೀರ್ಸೋರು ಯಾರಿಲ್ಲ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಇನ್ನೊಂದು ಇಷ್ಟ ಆಗಿದೆ ನನಗೆ ಅಂದ್ರೆ ಅವನಿಗೇನೋ ಒಳಗೊಟ್ಟು ತಿಳಿದಂಗೆ ಶುಭಾನ ನೋಡಿದ ತಕ್ಷಣ ಹಾರಿ ಎತ್ತಿ ಎಲ್ಲ ಮಾಡ್ದ. ಅದೇ ರಾಘುನ್ ನೋಡಿದ್ರೆ ಅದೇ ಸರ್, ಅತ್ತಿ ಅಂತ ಹೇಳಿದ್ರಲ್ಲ, ಅದಕ್ಕೆ
ನಾನ್ ಬೇರೆ ಬಹಳ ಈಟಲ್ಲಿ ಇದ್ನಲ್ಲ, ಬೆಂಕಿ ತರ ಹಚ್ಚಿದ್ರೆ ಸುಟ್ಟಾಗ್ಬಿಡ್ತಾರೆ ಅಂತ ಬಹಳ ನಿಧಾನಕ್ಕೆ ಹ್ಯಾಂಡಲ್ ಮಾಡೋಣ ಅಂತ. ಒಂದು ಅದು ಚೆನ್ನಾಗಿತ್ತು. ಆಮೇಲೆ ಇವ್ರ ಅಪ್ಪ ಅಮ್ಮ ಅಲ್ಲಿಂದ ಓಡ್ಕೊಂಡು ಬರೋದು, ಎಲ್ಲದಕ್ಕಿಂತ ನನಗೆ ಒಂದು ಅರ್ಥ ಆಗಿಲ್ಲ. ಎಷ್ಟೆಲ್ಲ ರಿಹರ್ಸಲ್ ಮಾಡಿದ್ರಿ? ಎಷ್ಟು ವೆಯ್ಟ್ ಇದೆ ಸುಭಾಷ್ ನಿಮ್ದು? 48. ಓ, ನನಗೆ ಏನೋ ಇವನ್ ಎತ್ತಾನೆ, ನಂದೇ ಅಲ್ಲಿ ನಂದೀಶಲ್ಲಿ ಕೆಳಗ್ ಬಿಟ್ಬಿಡ್ತಾನೆ ಭಯ. ಬಟ್ ನಿಂಗೆ ಕರೆಕ್ಟ್ ಕ್ಯಾರೆಕ್ಟರ್ ಕೊಟ್ಟಿದ್ಯಾ ಮಂಜ? ಇಡೀ ಸ್ಕಿಟ್ ಕೆಳಗಡಿದ್ಯಾ? 20 ನಿಮಿಷ ಏನ್ ಪರ್ಫಾರ್ಮೆನ್ಸ್ ಕಣೋ. ಹಂಗೂ ಎಲ್ಲ ಚೆನ್ನಾಗಿತ್ತು, ನಮ್ಗೆಲ್ಲ ಗೊತ್ತೇ ಇಲ್ಲ, ಅಷ್ಟ್ ಚೆನ್ನಾಗಿತ್ತು. ನಮ್ಮ ನಂದೀಶ ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು. ನಂದೀಶ್, ಥ್ಯಾಂಕ್ ಯು ಸರ್. ಅದೆರಡು ಕಾಂಬಿನೇಷನ್ ನಿಜ ಹೇಳ್ತೀನಿ. ಸಡನ್ ಆ ಟೈಮ್ ಅಲ್ಲಿ ದ ಸ್ಟೇಜ್ ಅಂಡ್ ದ ಆಡಿಯನ್ಸ್ ಟೋಟಲಿ ಇಲ್ಲಿ ಫ್ಲೋರ್ ವಾಸ್ ಆನ್ ಫೈರ್. ಆ ರೇಂಜ್ ಅಲ್ಲಿ ಎನರ್ಜಿ, ಟೈಮಿಂಗ್ ಸೆನ್ಸ್ ವಾಸ್ ಬ್ರಿಲಿಯಂಟ್. 100% ಸೂಪರ್ ಎಂಟರ್ಟೈನಿಂಗ್ ಸ್ಕಿಟ್. ಸ್ಕಿಟ್ ನೋಡಿ ನಾನು ನಿಜವಾಗ್ಲೂ ಯಾರಿಗೆ ಆಗ್ಬಿಟ್ಟೈತೆ. ಥ್ಯಾಂಕ್ ಯು ಜಿ ಮ್ಯಾನ್, ಥ್ಯಾಂಕ್ ಯು ಸೋ ಮಚ್. ರಚಿ, ಫಸ್ಟ್ ನೈಟ್ ಸ್ಕಿಟ್ ಅಂದ್ರೆ ಲ್ಯಾಗು ಅಂದ್ರೆ ಫಸ್ಟ್ ನೈಟ್ ಸ್ಕಿಟ್ ಅಷ್ಟೇ. ಆ್ಯಂಡ್ ಪ್ರಾಬಬ್ಲಿ ಅದೇ ಲ್ಯಾಗು, ನಂದೀಶಾ, ಶುಭ ಅವ್ರ 3 ಜನದ್ದು ಏನಿತ್ತು ಅಷ್ಟು ಸೀಕ್ವೆನ್ಸ್, ಅದು ತುಂಬಾ ಎಂಜಾಯ್ ಮಾಡಿದ್ವಿ. ಎಸ್ಪೆಷಲಿ ಅಲ್ಲಿ ಅವಳು ಅಷ್ಟು ಲೈಟ್ ವೆಯ್ಟ್ ಆಗಿರೋದ್ರಿಂದ ತುಂಬಾ ಈಸಿ ಅವಳನ್ನ ಎತ್ಕೊಂಡು ಅವನಿಗೆ ಪಾಸ್ ಮಾಡೋದು. ಬಟ್ ಅದೇ ನನಗೂ ಸ್ವಲ್ಪ ಭಯ ಆಯ್ತು, ನಂದೀಶಾ ಎಲ್ಲಿ ಅವನು ಮಿಸ್ ಆಗಿ ಬಿದ್ಬಿಡ್ತಾನೋ ಅಂತ. ತುಂಬಾ ಚೆನ್ನಾಗಿ ಹ್ಯಾಂಡಲ್ ಮಾಡ್ದ ನಂದೀಶಾ. ಥ್ಯಾಂಕ್ ಯು ಮ್ಯಾಮ್. ಪ್ರಾಬಬ್ಲಿ ನನಗೆ ಲಾಸ್ಟ್ ಕ್ಲೈಮ್ಯಾಕ್ಸ್ ಅಲ್ಲಿ ಅಂದ್ರೆ ಅವಳ ಕಾಲಿಗೆ ಬಿದ್ದಿದ ತಕ್ಷಣ ನಿನ್ನಿಂದ ಏನೋ ಒಂದು ಅದ್ಭುತವಾಗಿರುವಂತ ಒಂದು ಮೆಸೇಜ್ ಬರುತ್ತೆ ಅಂತ ಕಾಯ್ತಿದ್ವಿ. ನೋಡಿದ್ರೆ ಮೆಸೇಜ್ ಎಲ್ಲ ಚೇಂಜ್ ಅವರು ಕೆಳಗಡೆಯಿಂದ ನಿಂಗ ಬಂದ. ಲ್ಯಾಗು ಈ ಬಾರಿ ಕೂಡ ಏನಾದ್ರೂ ಮಾಡು ಲ್ಯಾಗು. ಆ ಡೈರೆಕ್ಷನ್ ಟೀಮ್ ಒಂಚೂರು ಹೇಳ್ಬಿಡಿ ಮೇಡಮ್ ನೀವು. ಯಾವಾಗ್ಲೂ ಫ್ಲಾಪ್. ತುಂಬಾ ಚೆನ್ನಾಗಿ ಹೋಗ್ತಿರುತ್ತೆ, ಹಿಂಗೆ 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 ಸಡನ್ ಆಗಿ ಟಿಪ್ಪು ಡ್ರಾಪ್ ಇಂದ ಡ್ರಾಪ್ ಮಾಡ್ದಂಗೆ ಹಾಕ್ಬಿಟ್ಟಿರುತ್ತೆ. ಲೈಕ್ ಶೇಟ್, ಈ ಬಾರಿನೂ ಫ್ಲಾಪಾ ಅಂತ. ಬಟ್ ಓವರ್ ಇಟ್ ವಾಸ್ ವೆರಿ ಗುಡ್ and you guys nailed it, you guys. For all the best, thank you so much. Thank you. ಮಜಾ ಭಾರತ. ಊರವ್ರಿಗೆಲ್ಲ ಹೊಟ್ಟೆ ಉರ್ಸಿ ಕಿರಿಕ್ ಪಾರ್ಟಿ ಅಂತ ಅನ್ಸ್ಕೊಂಡಿದ್ ಜಗಪ್ಪ ಇವತ್ತು ಕಟ್ಕೊಂಡಿರೋ ಹೆಂಡತಿಗೋಸ್ಕರ ಕರ್ಣ ಆಗಕ್ ಹೊರಟಿದಾನಪ್ಪ. ಕರ್ಣ ಕಠೋರ ಸತ್ಯ ಆದ್ರೂ ಜಗಪ್ಪನ ನಂಬಕ್ಕೆ ಆಗಲ್ಲ. ಪ್ರತ್ಯಕ್ಷ ಕಂಡ್ರು ಪ್ರಮಾಣಿಸ್ ನೋಡ್ಲೇಬೇಕು. ಜಗಪ್ಪ, ನಿನ್ ಗ್ಯಾಂಗ್ ನ ಕರ್ಕೊಂಡ್ ಬಾರಪ್ಪ. ಇರ್ರ ನಡ್ರ ಅಣ್ಣ ಹೋಗುವನ್ನ ಒಡೆಯದೇ. ತಗ ಹೊಡೀರ ಒಡೆಯನ್ನ ಹೋಗು ಅಂತ ಹೇಳಿತ್ತು. ಒಗಡೆ ಅಣ್ಣ ಬರ್ತೀರ. ಏನಿಲ್ ಟಮಟೆ ಕರ್ಸ್ಕೊಬೋತವ್ನೆ. ಗ್ರಾಮ ಪಂಚಾಯತಿ ಎಲೆಕ್ಷನ್ ಅಲ್ಲಿ ಗೆದ್ಬಿಟ್ಟವ್ನೆ ಅನ್ಕೊಂಡಿದ್ದೀರಾ? ಇವತ್ ನನ್ ಪ್ರಸ್ತ ಗುರುಗಳ ಆಶೀರ್ವಾದ, ಫಸ್ಟ್ ನೈಟ್ ಸ್ಟಾರ್ ಆಶೀರ್ವಾದ ತಕೊಂಡ್ ಬಂದಿರೋದು ಈ ಕಡೆ. ನಾನು ಯಾಕಡ ಒಂದು ಮನೆನ ಮಾರ್ಕೊಂಡು ಮದುವೆ ಆಗಿ ಇವತ್ ನನ್ ಪ್ರಸ್ತ. ಏನಂದ್ರಿ ರಚಿತಾ ಮೇಡಮ್ ಅವತ್ತು ಅನುಬಂಧದಲ್ಲಿ? ಇಲ್ಲಿ ಯಾರಾದ್ರೂ ರೊಮ್ಯಾಂಟಿಕ್ ಹೀರೋ ಇದಾರ ಅಂತ ಕೇಳಿದ್ರಿ. ನಾನು ಕೈ ಎತ್ತದೆ, ನಿಮ್ಗೆ ಕಾಣಿಸ್ಲಿಲ್ಲ ಅನ್ಸುತ್ತೆ. ಕೂಗುದೆ, ಕೇಳಿಸ್ಲಿಲ್ಲ ಅನ್ಸುತ್ತೆ. ಅದಕ್ಕೆ ಸ್ಕಿಟ್ಟು ಬರಿಸಿ ಇವತ್ತು ತೋರ್ಸೋಣ ಅಂತಾನೆ ಬಂದ್ಬಿಟ್ಟಿದ್ದೀನಿ ಪ್ರಸ್ಥಾನ. ಹೇಗೆ ಅಲ್ಲ, ಇದು ಕ್ಲೈಮ್ಯಾಕ್ಸ್ ಅಲ್ಲಿ ಏನಾಗತ್ತೆ ಅದ್ರ ಮೇಲೆ ನಾನು ಮಾತಾಡ್ತೀನಿ. ಹೆಂಗಿದ್ರು ಮಾತಾಡ್ತೀನಲ್ವಾ? ಇಲ್ಲ, ಅತ್ತೆ ಬಂದು ಡಿಸ್ಟರ್ಬ್ ಮಾಡ್ಬೋದು ಅಂತ ಅತ್ತೆ ಕ್ಯಾರೆಕ್ಟರ್ ಹಾಕಿಲ್ಲ. ಹಾ, ಡಿಸ್ಟರ್ಬ್ ಮಾವ ಬಂದ್ ಮಾಡ್ತಾನೆ ಅಂತ ಅದನ್ನು ಹಾಕಿಲ್ಲ. ಇನ್ನು ಲ್ಯಾಗ್ ಫ್ರೆಂಡ್ಸ್ ಯಾರು ಬರ್ತಾರೆ ಅಂದ್ರೆ ಎಲ್ಲಾರು ಅಲ್ಲೇ ಕೂರಿಸ್ಬಿಟ್ಟಿದೀನಿ. ಹಾ. ಇವತ್ತು ಏನಿದ್ರು ಒಂದು ಹುಡುಗ ಒಂದು ಹುಡುಗಿ ಅಷ್ಟೇ. ಅಲ್ಲ, ಬೆಂಕಿ ಬಂದಿದೆ, ಬಾಂಡ್ಲಿನೂ ಇದೆ, ತುಪ್ಪ ಎಲ್ಲಿ, ಹುಡುಗಿ ಎಲ್ಲಪ್ಪ? ಹಾಲು ತಕ ಬಂದ್ರೆ ಯಾವ ಚಟ್ರ ಪ್ಯಾಕ್ ತಕ ಬಂದೋಳೆ?
ನೀವೇ ಹೇಳಿದ್ರಲ್ಲ ಅಪ್ಪನ್ ಕ್ಯಾರೆಕ್ಟರ್ ಇಲ್ಲ ಅಮ್ಮನ್ ಕ್ಯಾರೆಕ್ಟರ್ ಇಲ್ಲ ಯಾರ್ ಕ್ಯಾರೆಕ್ಟರ್ ಹಾಕ್ಸಿಲ್ಲ ಅಂತ. ಯಾರ್ ಕ್ಯಾರೆಕ್ಟರ್ ಹಾಕ್ಸಿಲ್ಲ ಅಂದ್ಮೇಲೆ ಹಾಲು ಯಾರು ಕಾಯಿಸ್ಕೊಡ್ತಾರೆ? ಅದಕ್ಕೆ ರೆಡಿಮೇಡ್ ಜ್ಯೂಸ್. ನನಗೆ ಜ್ಯೂಸ್ ಇಂಪಾರ್ಟೆಂಟ್ ಅಲ್ಲ, ಹುಡುಗಿ ಇಂಪಾರ್ಟೆಂಟು. ಅದನ್ನ ಬಿಸಾಕು. ನೋಡಿಲಿ, ಅಂತೂ ಇಂತೂ ಮದುವೆ ಆಗೋಯ್ತು. ಮದುವೆ ಆದ ತಕ್ಷಣನೇ ನಾನು ಹುಡುಗಿಗೆ ಒಂದು ಕವನ ಹೇಳ್ಬೇಕು ಅಂತ ಅನ್ಕೊಂಡಿದ್ದೆ. ಹೇಳ್ಬಿಡ್ಲಾ? ಹೇಳಪ್ಪ ಹೇಳಪ್ಪ. ನಿನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದ್ರೆ ನನ್ನ ಮನಸ್ಸು ಕರಗಿ ಹೋಗುತ್ತೆ. ಆಹಾ, ನಿನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದ್ರೆ ನನ್ನ ಮನಸ್ಸು ಕರಗಿ ಹೋಗುತ್ತೆ. ಬೇಗ ಶುರು ಮಾಡ್ಬಿಡೋಣ, 9 ಗಂಟೆ ಮುಹೂರ್ತ ಮೀರಿ ಹೋಗ್ಬಿಡುತ್ತೆ. ನನಗಿದೆಲ್ಲ ಇಷ್ಟ ಆಗಲ್ಲ, ಪ್ಲೀಸ್. ಅಲ್ಲ, ನಿನಗಿಷ್ಟ ಆಗ್ಲಿ ಅಂತ ನಾನು ಕವನ ಹೇಳಿದ್ದೀನಿ. ನನಗಿಷ್ಟ ಆಗ್ಲಿ ಅಂತ ನೀನು ಒಂದು ಕವನ ಹೇಳು, ಇಲ್ಲಾಂದ್ರೂ ತಪ್ಕೊಂಡ್ಬಿಡ್ತೆ. ನಾನು ಬೇರೆ ಯಾರ್ದೋ ಜೀವನದ ಕಥೆಯಲ್ಲಿದ್ದೀನಿ. ವಾ 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 ನಾನು ಬೇರೆ ಯಾರ್ದೋ ಜೀವನದ ಕಥೆಯಲ್ಲಿದ್ದೀನಿ. ವಾ 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 ಪ್ರಸ್ತ ಅನ್ನೋದು ಯಾವಾಗ್ಲೂ ನಡೀತಾನೆ ಇರುತ್ತೆ. ಇವತ್ತು ನಿನ್ ಜೊತೆ ಇದ್ದೀನಿ. ಏನ್ ಹೇಳ್ತಾ ಇದೀಯಮ್ಮ? ನಾನು ಹೇಳಿಲ್ವಾ, ನಂಗೆ ಪ್ರಾಸಗಿಸ ಎಲ್ಲ ಹೇಳಕ್ ಬರಲ್ಲ. ಇಲ್ಲೇ ನಿಂತಿರು, ಮಂಚ ರೆಡಿ ಮಾಡ್ತೀನಿ. ಸಿ ಯಾವ ಖುಷಿಗೆ? ಚಂದ್ರನ ಬತ್ತನಂತೆ, ನಾನು ಅವನು ಸೇರ್ಕೊಂಡು ಕೋಲು ಕೋಲನ್ನೇ ಮ್ಯಾಲೆ ಮುಸುಕಿನ ಹಿಂದುಲ್ ಗೋಲಿ ಮುಂದುಲ್ ಗೋಲಿ ಅಂತ ಆಡಕ್ಕೆ. ಇವತ್ತು ನನ್ ಪ್ರಸ್ತ. ನಿಮ್ ಪ್ರಸ್ಥಾನ ಮಾಡ್ಕೊಳ್ಳಿ ಮಾಡ್ಕೊಳ್ಳಿ. ಬಾ ಮಂಚ ಇಲ್ಲಿ ಬಚ್ಚಿ. ಏನ್ ಕೇಳ್ತಾ ಇದೀಯ? ಬಾತ್ರೂಮ್ಗೆ ಹೋದವನು ಟವಲ್ ಸುತ್ಕೊಳ್ಳೋದು ಮರ್ತರು ಪರವಾಗಿಲ್ಲ, ಬಾಗ್ಲ ಹಾಕೋದ್ ಮರ್ತ್ರ ಹೆಂಗೆ? ಬಾ, ನಾನೇನೋ ಒಂದ್ ಕೇಳ್ತೀನಿ, ಕೊಡ್ತೀರಾ? ಇವತ್ತು ಕೇಳಿಸ್ಕೊಳ್ಳೋದು ಏನೂ ಇಲ್ಲ, ಕಿತ್ಕೊಂಡು ತಿಂತಾ ಇರೋದೆ. ಏನ್ ಹೇಳಿ? ನಂಗೆ ಡೈವರ್ಸ್ ಬೇಕು. ಏನ್ ಹೇಳ್ತಾ ಇದ್ಯಾ? ನನಗೆ ಸಾಂಬಾರ್ ಬೇಡ, ರಸಂ ಬೇಕು ನಂಗೆ ಕೇಳ್ತಾ ಇದ್ಯಾ? ಡೈವರ್ಸ? ನನಗೆ 10 ವರ್ಷ ಆಗಿದೆ ಕಣೆ. ಅರ್ಥ ಮಾಡ್ಕೊ, ಪ್ರಸ್ತ ಮಾಡ್ಕೊಂಡು ಆಮೇಲೆ ಏನ್ ಡೈವರ್ಸ್ ಗಿವರ್ಸ್ ಎಲ್ಲ ಕೊಡ್ತೀನಿ ಬೇಕಾ? ನೋಡ್ರಿ ಡೈವರ್ಸು. ಡೈವರ್ಸ್ ಯಾಕೆ ಕೊಡ್ಬೇಕು? ನನ್ ಕೈಲಾಗಲ್ಲ. ಯಾಕೆ ಆಗಲ್ಲ? ಮಿಲನ ಸಿನಿಮಾದಲ್ಲಿ ಪಾರ್ವತಿ ಕೇಳಿಲ್ವಾ? ಪುನೀತ್ ಸರ್ ಕೊಟ್ಟಿಲ್ವಾ? ಅದು ಸಿನಿಮಾ ಕಡೆ, ಇದು ಜೀವನ. ಅಲ್ಲ ಸರ್, ಅಂತ ಇಟ್ಟು ಸಿನಿಮಾದಲ್ಲಿ ಮೆಸೇಜ್ ನೋಡ್ಕೊ ಬಂದ್ರೆ ಈ ಕಿತ್ತೋದ್ ಮುಸುಡಿ ಏನ್ ಸರ್ ನೋಡ್ಕೊ ಬಂದಿದೆ? ಅಲ್ಲ, ಆ ಚಂದ್ರ ನನ್ನನ್ನೇ ಯಾಕೆ ಸೆಲೆಕ್ಟ್ ಮಾಡ್ಬೇಕಾಗಿತ್ತು? ನೀವ್ ಇದುವರೆಗೂ 30 ಜನ ಪ್ರೇಮಿಗಳನ್ನ ಒಂದ್ ಮಾಡಿದಿರಂತೆ. ಅದಕ್ಕೆ ನಂದು ಒಂದಿರ್ಲಿ ಅಂತ ಮದ್ವೆ ಆದೆ. ಅಂದ್ರೆ ನಾನು ಒಂದ್ ಹುಡುಗನ ಲವ್ ಮಾಡಿದ್ದೀನಿ. ಅಲ್ಲಿ ನೋಡಿ, ಅವನೇ ನನ್ ಬಾಯ್ ಫ್ರೆಂಡ್. ನೀವ್ ಬನ್ರಿ, ಇಲ್ಲಿ ಯಾಕೆ ಓಡೋದ್ರಿ? ಈ ಹುಟ್ಟಿಗೆ ಆ ಇಟ್ಟು ಸಾಂಗ್ ಆಗ್ತಾ ಇದೆಯಾ? ಇವ್ನು ನೋಡಿದ್ರು ನಾನೇ ಓಡೋಗ್ಬೇಕು ಅನ್ಕೊತಾ ಇದ್ದೀನಿ, ನೀ ನೋಡಿದ್ರೆ ಇವನ್ ಜೊತೆ ಬ್ಯಾಗ್ ತಕ ಹೋಗ್ಬೇಕು ಅನ್ಕೊಂಡಿದೀಯಲ್ಲಿ. ಅದೇ ಮನಸ್ಸು ಮುಟ್ಕೊಂಡು ಹೇಳು, ಗಂಡನ್ಗೆ ಡಿವೋರ್ಸ್ ಕೊಟ್ಬಿಟ್ಟು ಅವನ ಜೊತೆ ಓಡೋಗಷ್ಟು ವರ್ತನೆ ಅವನು. ನಿನಗಿಂತ ವರ್ತೆ ರೀ. ಲವ್ ಬಗ್ಗೆ ಏನ್ರಿ ತಿಳ್ಕೊಂಡಿದ್ದೀರಾ? ಯಾವತ್ತಾದ್ರೂ ಲವ್ ಮಾಡಿದ್ರೆ ಅದ್ರ ಬೆಲೆ ಏನು ಅಂತ ಗೊತ್ತಾಗ್ತಿತ್ತು, ಅದ್ರ ನೋವೇನು ಅಂತ ಗೊತ್ತಾಗ್ತಿತ್ತು ನಿಮ್ಗೆ. ಅಪ್ಪೇ, ನಾನು ಲವರ್ ಬಾಯ್ನೆ. ಎಲ್ಲೇ? ಅವರೇ ನಮ್ ಗರ್ಲ್ ಫ್ರೆಂಡ್. ನೋಡು, ಹಿಂಗೆ 30 ಜನ ಸೇರಿಸ್ತಾ 30 ವರ್ಷ ಆಗೋಯ್ತು ಸರ್. ಯಾರೋ ಸುಂದ್ರಿ ಸಿಕ್ಕಿದ್ರು ಲವ್ ಮಾಡೋಣ ಅನ್ನೋ ಅಷ್ಟ್ರಲ್ಲಿ ಸೀಸನ್ನೇ ಮುಗಿಸ್ಬಿಟ್ರು. ಇವಳು ಸಿಕ್ಕಿದ್ಲು ಅಂದ್ಬಿಟ್ಟು ಮನೆ ಮಾರ್ಕೊಂಡು ನಾನು ಮದುವೆ ಆದ್ರೆ ಡಿವೋರ್ಸ್ ಕೇಳ್ತಾವಳಲ್ಲ ಸರ್. ಹಂಗೆಲ್ಲ ಡಿವೋರ್ಸ್ ಕೊಡಕ್ ಆಗಲ್ಲ ಕಡೆ, ಅರ್ಥ ಮಾಡ್ಕೋ. ಡಿವೋರ್ಸ್ ಕೇಳಿದ್ರೆ ಚಾಕು ತಗೋಬತ್ತವಳೆ. ಲಿಂಗಪ್ಪ, ನಾನು ಎಂತಿಗೆ ಡಿವೋರ್ಸ್ ಬೇಕಂತೆ ಪ್ಲೀಸ್. ಹೌದಾ? ಓಕೆ ನೋಡಿ, ಅದು ಮಾತ್ರ ಸಿಗಲ್ಲ ನಿಮ್ಗೆ. ಡಿವೋರ್ಸ್ ಕೊಡಕ್ಕೆ ಇನ್ನೂ 1 ತಿಂಗಳಾಗುತ್ತಂತೆ. ಬಂದು ಮಲ್ಕೊಳ್ಳಿ. ನನ್ನ ಹೇಮಂತ್ನ ಒಂದ್ ಮಾಡ್ತೀನಿ ಅಂದ್ರೆ ಮಾತ್ರ ಬಂದ್ ಮನಿಕತೀನಿ. ಅವ್ರಿಬ್ಬರನ್ನು ಒಂದ್ ಮಾಡ್ತೀನಿ ಅಂದ್ರೆ ಮಲ್ಕತ್ತೀಯ, ಮದುವೆನೇ ಮಾಡಿಸ್ತೀನಿ ಅಂದ್ರೆ ಚಾಕು ಹೊಡ್ಕೊಬತ್ತೀಯ. ಮದುವೆ ಆಗಿದ್ರು ಬ್ಯಾಚುಲರ್ ಆಗಿ ಮಲ್ಕೊಬೇಕಲ್ಲ. ನಡೆ ಬರ ನೋಡು. ಅಲ್ಲ ಬೇಡ, ಆಚೆ ಕಡೆ ತುಂಬಾ ಚಳಿ ಇದೆ ಕಣ್ರಿ. ಇದ್ ನಿಮ್ಗೆ. ಆಚೆ ಹೋಗಿ ಮಲ್ಕೊಳ್ಳಿ. ನಾನು ಆಟಾಡ್ದವ್ನಲ್ಲ ಕಣ್ರಿ. ನಾನ್ ಅಂತವಳೆ. ಅಲ್ಲ, ಅದು ಮಾತ್ರ ಸಿಗಲ್ಲ ಅಂತ ಹೇಳಿಲ್ವಾ? ಅದು ಸಿಗ್ಲಿಲ್ಲ ಅಂದ್ರೆ ನನ್ ಶರ್ಟು ಎತ್ತು ಮಡಗಿರಿ, ನಾಳೆ ಹಾಕ ಹೋಯ್ತೀನಿ ಅಂದೆ. ಗುಡ್ ನೈಟ್. ಗುಡ್ ನೈಟ್. ಬನ್ರಿ ಬಿಡ್ರಿ. ಬರ್ಲಿ ಬಿಡ್ರಿ. ಬರ್ರಿ ಚಕ್ರ ಬರ್ರಿ. ಅಯ್ಯಪ್ಪ, ಯಾಕೆ ಏನ್ LKG ಮಗುನ ಸ್ಕೂಲ್ಗೆ ಹೇಳ್ಕೊಂಡು ಹೋದಂಗೆ ಹೇಳ್ಕೋಗ್ತಾ ಇದೀರಾ? ಯಾರು ನೀವು? ನಿಮ್ಗೊಂದು ವಿಷಯ ಹೇಳ್ಬೇಕು. ಏನು? ನಿಮ್ ಅಂಜಲಿ ಅವ್ರಿಗೆ ಮದುವೆ ಆಗೋಯ್ತು. ಅಷ್ಟೇನಾ?
ಆ ವಿಚಾರ ನಂಗೆ ನೆನ್ನೆನೆ ಗೊತ್ತಾಯ್ತು. ಮದ್ವೆ ಮನೆಗೆ ಹೋಗಿ ಗಲಾಟೆ ಮಾಡಿದೀನ್ರಿ. ವಾವ್ ಸೂಪರ್. ಹಂಗಾದ್ರೆ ಇದು ಟ್ರೂ ಲವ್ ಏನು? ನನ್ ಬೇಬಿ ಬೇಕು ಅಂತ ಗಲಾಟೆ ಮಾಡ್ದ? ಗೋಬಿ ಬೇಕು ಅಂತ 2 ಸ್ಪೂನ್ ಗೋಬಿ ಹಾಕ್ತಾನೆ. ಯಾವ ನನ್ನ ಮಗನ್ ಸಾಕಾಗುತ್ತೆ? ಬಟ್ಟನ್ ಜೊತೆ ಜಗಳ ಮಾಡಿ 2 ಪ್ಲೇಟ್ ಗೋಬಿ ತಿಂದಿದ್ದೀನಿ. ನಿನ್ ಗೋಬಿಗ್ ನನ್ ಸಾಸು ಯಾಕೆ? ಹೇಳೋದ್ ಅರ್ಥ ಮಾಡ್ಕೋ ಗುರು. ಅಲ್ಲ ಲವ್ ಗುರು ಲವ್. ಏ ಇಷ್ಟೆಲ್ಲ ಹೇಳ್ತಿದ್ಯಲ್ಲ, ನೀನ್ ಯಾವನ? ನಾನು ಅವಳ ಗಂಡ. ಕಂಗ್ರ್ಯಾಚುಲೇಷನ್ಸ್. ಯಾಕೆ? ನನ್ನ ಸಿನಿಮಾನ ನಿಮ್ಮ ಥಿಯೇಟರ್ ನಲ್ಲಿ ಮತ್ತೆ ರಿಲೀಸ್ ಮಾಡಿದ್ಕೆ. ಯಾಕೆ ಮಾಡ್ಕೋತಿದ್ದೀರಾ? ಸುಮ್ಮನೆ ಇರಕ್ಕಾಗಲ್ವಾ? ಹೇಳ್ರಿ ಅವ್ರಿಗೆ. ಮೋಸ 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 ಒಳ್ಳೆ ಹುಡುಗಿ ಸಿಕ್ಕುದ್ಲು ಅಂತ ಹೇಮಂತ್ ಅಂತ ಹೇಳ್ಕೊಂಡು ಮೋಸ ಮಾಡ್ತಾ ಇದೀಯಾ? ನೋಡಿ ಮೇಡಮ್, ಇವನ್ ಹೇಮಂತ, ಇವನ್ ಹೇಮಂತೆ. ಯಾಕೋ ಮದ್ವೆ ಬಂದು ನನ್ನ ಯಾಕೆ ಕರ್ಕೊಂಡು ಹೋಗ್ಲಿಲ್ಲ? ಹೇಳು, ಯಾಕೋ ಹೀಗ್ ಮಾಡ್ದೆ? ಯಾಕೋ ಹೀಗ್ ಮಾಡ್ದೆ? ಮಾತಾಡಕ್ ಬಿಡು ಒಂದಲ್ಲಿ. ಅಲ್ಲ ಕಣೋ ನೀನ್. ಮಾತಾಡಕ್ ಬಿಡ್ರಿ ಪಾಪ. ನಿನ್ನ ಜೀವನ ಇಂಥ ದುಡ್ಡಿರೋ ದೊಡ್ಡ ಮನುಷ್ಯನ ಜೊತೆ ಚೆನ್ನಾಗಿರ್ಲಿ ಅಂತ ನಾನೇ ಸುಮ್ಮನಾದೆ. ನನಗೂ ಅಷ್ಟೇ ಈ ಮದ್ವೆ ಆಗೋದಕ್ಕೆ ಒಂಚೂರು ಇಷ್ಟ ಇರ್ಲಿಲ್ಲ. ಅದಕ್ಕೆ ಫಸ್ಟ್ ನೈಟ್ ದಿನಾನೇ ಡೈವರ್ಸ್ ಕೇಳಿದೀನಿ. ಕೊಡ್ತಾರೆ, ಒಂದ್ ತಿಂಗಳು ಕೊಡ್ತೀರಾ ಅಲ್ಲ? ಕೊಡ್ತಾರೆ. ಅಬದ ಹಾಗಲ್ಲ ಅಂಜಲಿ. ಅಲ್ಲಿವರೆಗೂ ನೀನ್ ನನ್ನ ಜೊತೆ ಇದ್ದು ನನ್ನ ಕಾಪಾಡ್ತೀಯಾ? ಅಲ್ಲ, ನನ್ನ ಮಾತು ಅಯ್ಯೋ, ಕೇಳಲ್ಲ. ಅದೆಲ್ಲ ಬಿಡು. ಅದು ಅಲ್ದೆ ಅಪ್ಪ ಎಲ್ಲ ಆಸ್ತಿನೂ ನನ್ನ ಹೆಸರಿಗೆ ಬರ್ಕೊಟ್ಬಿಟ್ಟಿದ್ದಾರೆ. ಮೊದ್ಲೇ ಹೇಳ್ಬಾರ್ದ? ಈ ಮದ್ವೆ ಇಷ್ಟ ಇಲ್ಲ ಅಂತ ಮೊದ್ಲೇ ಹೇಳ್ಬಾರ್ದ? ನೀನ್ ಇಲ್ಲಿ ಇದೆಯಾ ಅಂತ ಗೊತ್ತಾದ ತಕ್ಷಣ ಊಟ ಮಾಡ್ತಿದ್ದವನು ಹಾಗೆ ಎದ್ ಬಂದು ಓಡಿ ಬಂದಿದ್ದೀನಿ. ಹಸ್ಕೊಂಡ್ ಬಂದಿದ್ಯಾ? ಬಾರೋ, ಮದ್ವೆ ಮನೇಲಿ ಮಿಕ್ಕಿರೋ ಬೋಂತಿ ಕೊಡ್ತೀನಿ. ಒಂದ್ ಬಕೆಟ್ ಮಿಕ್ಕಿದೆ, ಬಾ. ಅಪ್ಪ ಅಂದಿ ಬಹಳ ಪರ್ಫಾರ್ಮರ್ ಮಾತ್ರ ನೀನು. ಸೂಪರ್. ಹಾಗೆ ಇರ್ಬೇಕು ಗುರು. ನೋಡು, ಈ ಹುಡುಗಿರ್ ಪ್ರೀತಿ ಚೈನಾ ಪ್ರಾಡಕ್ಟ್ ಎರಡು ಒಂದೇ. ಯಾವಾಗ ಎಕ್ಸ್ಪೈರಿ ಆಗುತ್ತೆ ಅಂತ ಹೇಳಕ್ ಆಗಲ್ಲ. ಸಾಧ್ಯವಾದಷ್ಟು ಚೆನ್ನಾಗಿ ಬಳಸ್ಕೊಬಿಡ್ಬೇಕು. ಬಳಸ್ಕೋಬೇಕು ಅಂತ ಮುಂದ್ಗಡೆ ಚೆನ್ನಾಗಿ ಬಳಸ್ಕೊಂಡವನ್ ಮಾತ್ರ. ಏನ್ ಮಾತಾಡ್ತೀರಿ ನೀವು? ಏನೋ ಮಾಡ್ತಿದ್ಯಾ? ಇದನ್ನ ಯಾಕೋ ಕುಡಿತಿದ್ಯಾ? ಅದು ಸಿರಪ್ ಅಲ್ವಾ ಅಂಜಲಿ? ಅಯ್ಯೋ, ಎಷ್ಟು ಇನ್ನೋಸೆಂಟ್ ನೀನು. ಇದು ಎಣ್ಣೆ ಕುಡಿಯೋ ಎಣ್ಣೆ ಕಣೋ. ಏನಪ್ಪ ಕೆಮ್ಮು ಅಂತ ಹೇಳಿದಕ್ಕೆ ಸಿರಪ್ ಅಂತ ಕೊಟ್ರಲ್ಲ ಸರ್. ಇಟ್ಟ ನಂಗೆ. ನೋಡು ಅಂಜಲಿ, ನಮ್ಮಿಬ್ರನ್ನ ದೂರ ಮಾಡೋಕೆ ಏನೇನೆಲ್ಲ ಪ್ಲಾನ್ ಮಾಡ್ತಾ ಇದ್ದೇನೆ. ಅಯ್ಯೋ, ಬೇಕಿದ್ರೆ ನೀನ್ ಹಾಳಾಗೋ. ಪಾಪ ಈ ಇನ್ನೋಸೆಂಟ್ ನ ಯಾಕೋ ಹಾಳು ಮಾಡ್ತಿದ್ಯಾ? ಬಾ ಒಳಗೆ, ಬೋಂದಿ ಕೊಡ್ತೀನಿ. ಬೋಂದಿ? ಈ ಅಂದಿ ಗಡವಾಯಿ ಅಂತಾರೆ ಇವನು. ಅಲ್ಲ ಸಾರ್, ಈ ನನ್ನ ಮಕ್ಳು ಇರ್ಬೇಕು. ಇವತ್ತೊಬ್ಳು ನಾಳೆ ಒಬ್ಳು ಅಂತ ವೀಕೆಂಡ್ ಗಂಟ ಬಿಸಿ ಇರೋದು. ಅಪ್ಪ ದೇವ್ರೆ, ಇಂಥವ್ರು ಚೆನ್ನಾಗಿಟ್ಟಿದ್ರು. ಹಾ, ಸೂರರಿಗೊಂದು ಕಾಲ, ಸೂರರಿಗೊಂದು ಕಾಲ, ಸುಳ್ಳಿಗೂ ಒಂದು ಕಾಲ, ಸತ್ಯಕ್ಕೂ ಒಂದು ಕಾಲ. ಜೋಶಲ್ಲಿ ನಾನೇ ಹೊಡ್ಕೊಂಡ್ಬಿಟ್ಟೆ. ಯಾರಲ್ಲ ಅವನೊಳಗೆ? ಬಾರ್ಲ ಆಚೆಗೆ. ಯಾರೇ ಅದು? ಬಾರ್ಲ. ಯಾರೇ ಅದು? ಯಾರು? ನಾನು ಯಾರು? ಏನು? ಅಲ್ಲಿ ನನ್ನ ತಂಗಿಗೆ ಬಸರ್ ಮಾಡಿ ಬಂದ್ಬಿಟ್ಟು ಇಲ್ಲಿ ಇನ್ನೊಂದು ಹುಡುಗಿ ಜೊತೆ ಸಂಸಾರ ಮಾಡ್ತಿದ್ದೆ. ಸಂಸಾರವಾ? ನೋಡ್ದೆ ಅಂಜಲಿ, ನಿನ್ ಗಂಡ ಇನ್ ತಂಗಿಗೆ ಅದೇನೋ ಮಾಡಿ ಅದನ್ನೇ ನಿನ್ಗೂ ಮಾಡ್ಬೇಕು ಅಂತ ಬಂದವನಲ್ಲ ಅಂತ ಇವನು ಹೇಳ್ತಾ ಇದ್ದಾನೆ. ನಿನ್ಗೆ ಕಣ ಹೇಳಿದ್ದು? ಊದಿಕೊಂಡೆ. ನಮಸ್ಕಾರ. ಇವ್ರು ನಮಗ್ ಗೊತ್ತಾ? ಇವ್ರು ಯಾರು ಗೊತ್ತಿಲ್ಲ. ಇವ್ರ ಮದುವೆ ಬರುತ್ತೆ ಎಡಿಟ್ರು. ಇವ್ರ ತಂಗಿಗೆ ಮದುವೆ ಅಂತ ಇನ್ವಿಟೇಷನ್ ಕಾರ್ಡ್ ಕೊಡಕ್ ಬಂದವ್ರ ಪಾಪ. ಏನ್ ನಿಮ್ ತಂಗಿ ಮದುವೆ ಆಯ್ತಾ? ಎಲ್ಲಪ್ಪ ತಂಗಿ ಮದ್ವೆ? ಈ ಸೊಳ್ಳೆ ಮಗ ನನ್ನ ತಂಗಿಗೆ ಬಸರ್ ಮಾಡಿ ಬಂದವನಲ್ಲ. ನಾನಾ? ನೀನೇ? ಏನ್ರಿ ಹೇಳ್ತಾ ಇದ್ದೀರಾ ಅಂಜಲಿ? ನಾನು ಆ ತರದವನಲ್ಲ ಸರ್. ಈ ಬಸರು ಅಂದ್ರೆ ಏನ್ ಸರ್? ಅದನ್ನ ಹೇಗ್ ಮಾಡ್ತಾರೆ ಸರ್? ಸರ್ ಏನ್ ಸರ್ ಈ ರೇಂಜ್ ಪರ್ಫಾರ್ಮೆನ್ಸ್ ಮಾಡ್ತಾವನೆ? ಅನುಬಂಧದಲ್ಲಿ ಒಂದು ಅವಾರ್ಡ್ ಜಸ್ಟ್ ಅಲ್ಲಿ ಮಿಸ್ ಆಗೋಯ್ತು. ನೀನು ಹಿಂಗೆಲ್ಲ ಹೇಳಿದ್ರೆ ನಾನು ನಂಬಲ್ಲ ಕಣ. ಇದಕ್ಕೆ ಏನೇ ಆಯ್ತಾ ಪ್ರೂಫ್? ತೋರ್ಸಯ್ಯ ಪ್ರೂಫ್ನ. ಆ ಕೈಯ ಸ್ಕ್ಯಾನಿಂಗ್ ರಿಪೋರ್ಟ್ ನ ಇದ್ರಲ್ಲಿ ಏನ್ ಗೊತ್ತಾಗ್ತಾನೆ ಇಲ್ಲಪ್ಪ. ಸ್ವಲ್ಪ ಝೂಮ್ ಹಾಕಿ ನೋಡಿ ಸರ್. ತಾಯಿ ಗರ್ಭದೊಳಗೆ ಮಗು ಸೇಮ್ ಹೇರ್ ಸ್ಟೈಲ್ ಮೇಂಟೈನ್ ಮಾಡಿದೆ. ಹೊಟ್ಟೆ ದಪ್ಪ, ಕೈ ಕಾಲು ಸಣ್ಣ. ಗರ್ಭದಲ್ಲಿ ಮಗು ನೋಡಿ ಸರ್, ಸೇಮ್ ಮ್ಯಾನರಿಸಮ್ ಮೇಂಟೈನ್ ಮಾಡಿದೆ. ಏ ಗಡವಾ ಕೋತ ನನ್ನ ಮಗನೇ,
ತಾಯಿ ಗರ್ಭದಲ್ಲಿ ಎಲ್ಲಾ ಮಕ್ಕಳುಗಳು ಹೀಗೆ ಇರ್ತವೆ. ಇದನ್ ಯಾವನು ನಂಬಲ್ಲ. ಕರ್ಸಯ್ಯ ನಿನ್ ತಂಗಿನ. ಕರ್ಕಬಾರಯ್ಯ ತಂಗಿನ. ಅಯ್ಯೋ. ಅಣ್ಣ ತೆಗಿಯುವ? ಅಣ್ಣ ಇವನೇ ಅಣ್ಣ ಅಣ್ಣ ಇವನೇ ಅಣ್ಣ ಇವನೇ. ಈ ಪಾಟಿ ಜಾಮೂನ್ ಒಳಗೆ ಅದೇನ ಮಿಕ್ಸ್ ಮಾಡ್ಕೊಟ್ಬಿಟ್ಟು ಈ ಪಾಟಿ ಹೊಟ್ಟೆಗೆ ಕಾರಣ ಆಗ್ಬಿಟ್ಟ ಅಣ್ಣ. ಜಜ್ಮುನಂಗಿ ಮಕ್ತವಳೆ. ಈ ಪಾಟಿ ಇರೋದ್ನ ಜಾಮೂನ್ ಅನ್ನಕ್ಕಿಲ್ಲ, ಹಾಗೆ ಮುದ್ದೆ ಅಂತಾರೆ. ಒಪ್ಕೊಂಡ್ಬಿಟ್ರಣ್ಣ. ಕರೆಕ್ಟ್ ಅಣ್ಣ, ಕರೆಕ್ಟ್. ಹಲೋ ಹಲೋ ಮಿಸ್ಟರ್ ಕರೆಕ್ಟ್. ಹೂ ಆರ್ ಯು? ಯಾರು ನೀನು? ನಾನ್ ಯಾರು ಅಂತ ಮರ್ತ್ಬಿಟ್ರ ಅಣ್ಣ ನೀವು? ನಿಮ್ ಪರ್ಸನಲ್ ಆಟೋ ಡ್ರೈವರ್. ಇವ್ರಿಗೆ ಎಣ್ಣೆ ತಂದು ಕೊಡ್ತಿದ್ದಿದ್ ನಾನು, ಲಾಡ್ಜ್ ಬುಕ್ ಮಾಡ್ಕೊಡ್ತಿದ್ದೀನಿ ನಾನು, ಊಟ ತಂದು ಕೊಡ್ತಿದ್ದೀನಿ ನಾನು. ಅಷ್ಟೇ ಯಾಕೆ ಮೆಡಿಕಲ್ ಶಾಪ್ ಹೋಗಿ ತಲೆನೋವು ಮಾತ್ರ ತಂದು ಕೊಡ್ತಾ ಇದ್ದೆ. ಆದ್ರೆ ಲಾಡ್ಜ್ ಅಲ್ಲಿ ರಿಜಿಸ್ಟರ್ ಬುಕ್ ಅಲ್ಲಿ ಆಂಜಲಿ ಆಂಜಲಿ ಅಂತ ರಿಜಿಸ್ಟರ್ ಬುಕ್ ಅಲ್ಲಿ ಹೆಸರು ಬರ್ತಿರೋದು ಮಾತ್ರ ಇಟ್ಟಕ್ಕಿಯ. ನೋಡ್ದೆ ಅಂಜಲಿ? ನೋಡ್ತಾ ಇದ್ದೀನಿ ಕಣಪ್ಪ ನಿಂದು ನವರಂಗಿ ಆಟಗಳನ್ನ. ಅಂಜಲಿ ನಾನು ಮುಚ್ಚು. ನಿಂದೆ ತಪ್ಪಿರೋದು. ಒಬ್ರು ಹೇಳಿದ್ರೆ ಸರಿ, ಇಬ್ರು ಹೇಳಿದ್ರೆ ಸರಿ, ಎಲ್ರು ನಿನ್ ಬಗ್ಗೆ ಹೇಳ್ತಿದಾರೆ ಅಂದ್ರೆ ನೀನೇ ಸರಿ ಇಲ್ಲ ಅಂತ ಅರ್ಥ. ಹೆಣ್ಣು ಏನ್ ಬೇಕಾದ್ರೂ ಸಹಿಸ್ಕೋತಾಳೆ, ಆದ್ರೆ ಗಂಡನ್ ಕ್ಯಾರೆಕ್ಟರ್ ಸರಿ ಇಲ್ಲ ಅಂದ್ರೆ ಮಾತ್ರ ಸಹಿಸ್ಕೊಳ್ಳೋದಿಲ್ಲ. ಕರೆಕ್ಟ್ ಮೇಡಮ್, ಸಹಜ ಹೇಳಿದ್ರೆ. ಅಂಜಲಿ ನಾನಿದು ಕಾರಣ ಅಲ್ಲ. ಬಾಯಿ ಮುಚ್ಕೊಂಡು ಒಳಗ್ ತಾಳಿ ಕಟ್ಟಲೆ. ಕಟ್ಬೇಕಾ? ಕಟ್ಟಲ್ಲ, ಏನೋ ಮಾಡ್ಕಂತೀಯ. ಅಯ್ಯೋ ನಾನು ನಾನೆಲ್ಲ ಹಾಳಾಗೋದಾತ. ಹಲೋ ಮೇಡಮ್, ಈ ಪ್ರೀತಿ ಅಂತಂದ್ರೆ ಬಂದ ತಕ್ಷಣ ಆತಾತ್ರದಲ್ಲಿ ಓದಿ ಬಿಸಾಕ್ಬಿಡೋ ನ್ಯೂಸ್ ಪೇಪರ್ ಎಲ್ಲ ಕಣ್ರಿ. ಈ ಕಾಲೇಜಲ್ಲಿ ಹೋಗ್ಬೇಕಾದ್ರೆ ನಂಗೆ ಕಾಮರ್ಸೇ ಬೇಕು, ಆರ್ಟ್ಸೇ ಬೇಕು, ಸೈನ್ಸೇ ಬೇಕು ಅಂತ ಯೋಚನೆ ಮಾಡ್ಬಿಟ್ಟು ತಗತ್ತೀರ. ಹಂಗೆ ಜೀವನಕ್ಕೆ ಒಂದು ಹುಡುಗ ಈ ಥರನೇ ಇರಬೇಕು ಅಂತ ಯೋಚನೆ ಮಾಡ್ಬಿಟ್ಟು ಸೆಲೆಕ್ಟ್ ಮಾಡೋಕ್ಕಾಗಲ್ವಾ? ಆ ಥರ ಯೋಚನೆ ಮಾಡ್ಬಿಟ್ಟು ಸೆಲೆಕ್ಟ್ ಮಾಡಿದ್ರೆ ಈ ಥರ ಬೀದಿಲಿ ನಿಂತ್ಕೊಳ್ಳೋ ತಪ್ಪುತ್ತೆ ಕಣ್ರಿ. ಎನಿವೆ ನೀವೆಲ್ಲರ ಇರಿ, ಹೇಗಾರ ಇರಿ. 30 ಜನನ್ನ ಸೇರ್ಸಿದ್ದೀನಂತೆ. ಇದೊಂದೇನು ಇದಾ? ನಿಮ್ಮ ಬ್ಯಾಗ್ ತಗೊಬತ್ತೀನಿ ಇರಿ. ಇದಕ್ಕೆ ನಂಗೊಂದ್ ಚಾನ್ಸ್ ಕೊಟ್ರೆ ಅಂದ್ರೆ ನಾನು ತಪ್ಪನ್ ತಿದ್ಕೋತೀನಿ ಅಂತ ಹೇಳಕ್ ಬಂದೆ. ಹೌದಾ? ಐ ಥಿಂಕ್ ಹಾ. ಐ ಆಮ್ ಇನ್ ಲವ್ ವಿತ್ ಯು. ಅಂತೂ ಎಂತೋ ಹೋಗಿ ಇವತ್ತು ಪರ್ಸ್ನಲ್ ರೆಡಿ ಮಾಡಿ. ಹಲೋ ಬನ್ನಿ. ಮತ್ತೆ ಬೇಜಾನ್ ಜನ ಹುಡುಗರ ಜೊತೆ ಫ್ಲರ್ಟ್ ಮಾಡಿದೀನಿ, ಹಾ, ಆದ್ರೆ ಈ ಮುಖ ನಂಗೆ ನೆನ್ಪೇ ಆಗ್ತಾ ಇಲ್ಲ ಕಣೋ. ನೀನ್ ಎಷ್ಟು ನೆನ್ಪು ಮಾಡಿದ್ರು ಅದು ನೆನಪಾಗಲ್ಲ. ಯಾಕೆ? ಅದು ನಿನ್ನ ಕತೆ ಅಲ್ಲ, ಅಂದ್ರೆ ನಾನೇ ಕ್ರಿಯೇಟ್ ಮಾಡಿರೋ ಕತೆ. ಲೇ ಅತ್ತರಿ, ಇವರೆಲ್ಲ ಯಾರು? ಇಲ್ಲ, ನನ್ಗೆ ಯಾಕೋ ಅನುಮಾನ ಇತ್ತು, ಜಗಪ್ಪ ಇಷ್ಟು ಒಳ್ಳೆಯವನೆಲ್ಲ ಅಲ್ವೇ ಅಲ್ಲ ಅಂತ. ಅಂತೂ ಕೊನೆಗೆ ಪ್ರೂವ್ ಆಗೋಯ್ತು. ರಚಿ, ಏನ್ ಹೇಳ್ತೀರಿ? ಫಸ್ಟ್ ಬಂದ ತಕ್ಷಣ ಇವ್ನು ಹೇಳ್ದ ನಮ್ನ ಡಿಸ್ಟರ್ಬ್ ಮಾಡೋದಕ್ಕೆ ಯಾವ ಕ್ಯಾರೆಕ್ಟರ್ಸು ಬೇಡ ಅಂತ, ನಾವ್ ಯಾರನ್ನೂ ಹಾಕಿಲ್ಲ ಅಂತ. ಜೇಕೆ ಏನಕ್ಕೆ? ಇಲ್ಲ, ಇವಳೇ ಡಿಸ್ಟರ್ಬ್ ಅಂತ ಆಮೇಲೆ ತಾನೇ ಗೊತ್ತಾಗಿತ್ತು ನನಗೆ. ಸೊ ಒಂದು ಸಿನಿಮಾ ಇನ್ಸ್ಪಿರೇಷನ್ ತಗೊಂಡು ಈ ಒಂದು ಸ್ಕಿಟ್ ಮಾಡಿರೋ ಅಂಥದ್ದು. ಆ್ಯಂಡ್ ಎಂಡ್ ಆಫ್ ದ ಡೇ ಇಟ್ ವಾಸ್ ಹ್ಯಾಪಿ ಎಂಡಿಂಗ್ ವಿಚ್ ಐ ರಿಯಲಿ ಲೈಕ್ಡ್ ಇಟ್. ಆ್ಯಂಡ್ ಚೆನ್ನಾಗಿತ್ತು ಪ್ರತಿಯೊಬ್ಬರ ಪರ್ಫಾರ್ಮೆನ್ಸ್ ಕೂಡ. ಆ್ಯಂಡ್ ಇವರು 3 ಜನ ಒಂಥರ ಸರ್ಪ್ರೈಸ್ ಎಂಟ್ರಿ ಅದು. ಆ್ಯಂಡ್ ವರ ಮ್ಯಾಮ್ ಬಂದ ತಕ್ಷಣ ಏನ್ ಹಣ್ಣ ನಾನು ಅಣ್ಣ ಅಲ್ವಾ? ಆ್ಯಂಡ್ ಸೀತಾರಾಮು ವಿಷ್ಣು ಸರ್ ತರ ಒಂದು ಎಂಟ್ರಿ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಓವರ್ ಆಲ್ ಇಟ್ ವಾಸ್ ವೆರಿ ಎಂಟರ್ಟೈನಿಂಗ್, ವೆರಿ ಗುಡ್. ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ರಶಿ. ಆ್ಯಂಡ್ ಜಿ ಮ್ಯಾನ್, ನೀವು ಹೇಳಿ. ಆಕ್ಚುಲಿ ಈ ತರ ತುಂಬಾ ಆಗಿದೆ ನನ್ನ ಫ್ರೆಂಡ್ ಸರ್ಕಲ್ ಅಲ್ಲಿ. 3 ಇಶ್ಯೂ ಸೇಮ್ ಪ್ಯಾಟರ್ನ್ ಆಗಿದೆ. ಕೆಲವ್ರದ್ದು ಮದುವೆ ಹಾಳಾಗಿದೆ, ಕೆಲವರು ಮತ್ತೆ ಸೇರಿದ್ರು. ಈ ಒಂದು ಸೇಮ್ ಆಸ್ತಿ ಬಂತು ಅಂತ ಹೇಳಿದ ತಕ್ಷಣ ಈ ಒಂದು ಡಿಸಿಷನ್ ಚೇಂಜ್ ಆಗುತ್ತೆ. ಸೊ ಇಂಥ ಹುಡುಗರು ತುಂಬಾ ಜನ ಇರ್ತಾರೆ, ಮನೆ ಹಾಳರು. ಸೊ ಈ ಪ್ಯಾಟರ್ನ್ ತುಂಬಾ ಕಡೆ ನಡೀತದೆ. ಇಲ್ಲ ಲವ್ ಅಂತ ಮತ್ತೆ ಅವರು ಹಿಂದೆ ಹೋಗ್ತಾರೆ, ಮನೆ ಒತ್ತಾಯಕ್ಕೆ ಮದುವೆ ಆಗಿ. ಆಮೇಲೆ ಗೋಯಿಂಗ್ ಬ್ಯಾಕ್ ತುಂಬಾ ಕೇಸಸ್ ನನ್ಗೆ ಗೊತ್ತಿದ್ದಲ್ಲಿ ತುಂಬಾ ಕೇಸಸ್ ಇದೆ. ಕೆಲವ್ರದ್ದು ಸಕ್ಸಸ್ ಆಗಿದೆ, ಕೆಲವ್ರದ್ದು ಫ್ಲಾಪ್ ಆಗಿದೆ. ಆ ಥರ
ಸೊ ಈ ಕೇಸ್ ತುಂಬಾ ಚೆನ್ನಾಗಿತ್ತು, ವೆರಿ ಇಂಟ್ರೆಸ್ಟಿಂಗ್ ಕೇಸ್ ಇದು. ಕ್ಲೈಮ್ಯಾಕ್ಸ್ ಮಾತ್ರ ಯಾರು ಯೋಚನೆ ಮಾಡೇ ಇಲ್ಲ. ಪರ್ಫಾರ್ಮೆನ್ಸ್ ವೆರಿ ಗುಡ್, ಎಂಟರ್ಟೈನಿಂಗ್. ಆಗಿದ್ದು ಬಂದಿದ್ದು ಆಗಿದ್ದು ಹೋಗಿದ್ದು ಗೊತ್ತಾಗಿಲ್ಲ. ಸ್ಟಾರ್ಟ್ ಆಯ್ತು ಮುಗೀತು ಅನ್ಸ್ತು. ಇಟ್ ವಾಸ್ ದಟ್ ಕ್ರಿಸ್ಪ್. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಜಿ ಮ್ಯಾನ್, ಥ್ಯಾಂಕ್ ಯು ಸೋ ಮಚ್. ಯು ಕ್ಯಾನ್ ಟೇಕ್ ಎ ಸೀಟ್. ಥ್ಯಾಂಕ್ ಯು. ಸೊ ಮೊದ್ಲೆಲ್ಲ ವಧು ಪರೀಕ್ಷೆ ಅಂತಂದ್ರೆ ಮನೆ ತುಂಬಾ ಜನ ಇರ್ತಿದ್ರು. ಹುಡುಗಿಗೆ ಹಾಡಕ್ ಬರುತ್ತಾ, ಅಡಿಗೆ ಮಾಡಕ್ ಬರುತ್ತಾ, ಹಿಂಗೆ ಹಂಗೆ ಅಂತ ನೂರಾರು ಪ್ರಶ್ನೆಗಳೆಲ್ಲ ಕೇಳ್ತಾ ಇದ್ರು. ಈಗೆಲ್ಲ ಕೆಫೆನಲ್ಲಿ ಕಾಫಿ ಕುಡಿತಾ ಹಂಗೆ ಮೀಟ್ ಮಾಡಿ ಮಾತಾಡಿ ಕಪ್ಪಲ್ಲಿರೋ ಕಾಫಿ ಖಾಲಿ ಆಗೋಷ್ಟೊಳಗೆ ಎಸ್ ನೋ ಅಂತ ಡಿಸೈಡ್ ಮಾಡ್ಬಿಡ್ತಾರೆ. ಅಂಥ ಒಂದು ಮೀಟಿಂಗು ಇವಾಗ ನಮ್ಮ ಬಸ್ಸು ಕೆಫೆನಲ್ಲಿ ನಡೆಯಲಿದೆ. ಇದು ವಧು ಪರೀಕ್ಷೆನ ವರ ಪರೀಕ್ಷೆನ ನಂಗಂತೂ ಗೊತ್ತಿಲ್ಲ, ಏನಾದ್ರೇನು. ಆಲ್ ದ ಬೆಸ್ಟ್ ಹೇಳೋಣ ಅಂಡ್ ವೆಲ್ಕಮ್ ಮಾಡೋಣ ಚಿಲ್ಲರ್ ಮಂಜಾ ಅಂಡ್ ಟೀಮ್. ಪ್ಲೀಸ್ ಕಾಲ್ ಬೀಳ್ತಾನೆ, ಒಬ್ರಾರ ಬರ್ರಿ, ಒಂದ್ಸಲ ಬರ್ರಿ. ಅಕ್ಕ ಅಂತ ಲವ್ ಮಾಡ್ರಿ. ಆಗ ನೀವು ಯಾರು ಹಿಂಗಂತಾರಂತಾನೆ 3 ವರ್ಷ ತಪಸ್ ಮಾಡಿದ್ದೆ ಸರ್. ದೇವ್ರ ಪ್ರತ್ಯಕ್ಷ ಆಗಿದ್ದ. ದೇವ್ರ ಪ್ರತ್ಯಕ್ಷ ಆಗಿ ನಿನಗೇನು ವರ ಬೇಕು ಕೇಳು ಅಂದ. ವರ ಬೇಡ, ಅವಳು ಆಲ್ರೆಡಿ ಕಮಿಟೆಡ್ ಅಂದೆ. ಬೇರೆ ಪೀಸ್ ನೋಡಿ ಅಂದೆ. ತುಪ್ಪಕ್ಕಂತ ಕ್ಯಾಕರ್ ಸುಗಿದ್ಬಿಟ್ಟ. ನನ್ನ ಹಣೆ ಬರ್ನೇ ಸರಿ ಇಲ್ಲ. ಇವತ್ತೊಂದು ಒಳ್ಳೆ ಹುಡುಗಿನ ಮೀಟ್ ಆಗಿ ಬಂದಿದ್ದೀನಿ. ಅಲ್ಲಿವರೆಗೂ ಕಾಫಿ ಶಾಪಲ್ಲಿ ಸಾರ್ ಎಸ್ ಸರ್, ಕಾಫಿ ಕುಡ್ದು 3 ದಿನ ಆಯ್ತು ಸರ್. ಒಂಚೂರು ಕಾಫಿ ಕೊಡ್ತೀರಾ? ಅಯ್ಯೋ ಯಾಕಪ್ಪ ಹಿಂಗೆ ಹೇಳ್ತೀಯ? ಯಾಕೆ ನಿಮ್ಮಂತವ್ರಿಗೆ ಈ ಕಾಫಿ ಶಾಪ್ ಇಟ್ಟಿರೋದು? ಹೌದಾ? ಹಾ. ನೀವು ಟೀ ಚೆನ್ನಾಗಿ ಮಾಡ್ತೀರಾ, ಕಾಫಿ ಚೆನ್ನಾಗಿ ಮಾಡ್ತೀರಾ? ಟೀ ಚೆನ್ನಾಗಿ ಮಾಡ್ತೀನಿ. ಹೌದಾ? ಏನ್ ಹೌದಾ ಅಂತ ಕೇಳ್ತಿರಲ್ಲ? ಹಾ. ಈ ABCD ಅಲ್ಫಾಬೆಟ್ಸ್ ಅಲ್ಲಿ ಟೀ ಇದೆ ಅಲ್ಲ, ಹಾ. ಅದು ನಾನೇ ಮಾಡಿದ್ದು. ನಿನ್ ಟೀಗೆ ಎಷ್ಟು? ನನಗೆ ಕಾಫಿ ಬೇಕು. ಕಾಫಿ? ಯಾವ ಕಾಫಿ? ಕೋಲ್ಡ್ ಕಾಫಿ. 1 ಕೋಡ್ ಇರ್ಬೇಕಾ 2 ಕೋಡ್ ಇರ್ಬೇಕಾ? ನೀನ್ ಮುಖ ಮುಚ್ಕೊಂಡು ಹೋಗಲ್ಲ. ಆಯ್ತು. ಅದು ತೆಗೆದಿಡ್ ಸರ್. ಎಕ್ಸ್ಕ್ಯೂಸ್ ಮೀ. ಎಸ್ ಕಿಸ್ ಮೀ. ಪ್ಲೀಸ್ ಕೊಡಿ. ಇಷ್ಟ ಇಲ್ವಾ? ಬೇಡ ಬಿಡಿ, ಬೇರೆ ಹುಡುಗರು ಕೊಡ್ತಾರಲ್ವಾ? ಅಯ್ಯೋ, ನಾ ಕೇಳಿದ್ರೆ ಯಾರು ಕೊಡಲ್ಲ. ಹಾಯ್. ಹಾಯ್. ಹೌ ಆರ್ ಯು? ಐ ಆಮ್ ಫೈನ್. ವಾಟ್ ಅಬೌಟ್ ಯು? ಐ ಆಮ್ ಗುಡ್. ಯು ಆರ್ ನಾಟ್ ಗುಡ್. ಹಾ? ಯು ಆರ್ ಲುಕಿಂಗ್ ವೆರಿ ವೆರಿ ಗುಡ್. ಥ್ಯಾಂಕ್ ಯು. ಐ ಲವ್ ಯು. ಹಾ? ಸುಮ್ಮನೆ ಜೋಕ ಪಾಠ. ಅಂದಂಗೆ ನೀವೆಷ್ಟು ಓದಿದ್ದೀರಾ? ನಿಮ್ಮಷ್ಟೇ. ಅಂದ್ರೆ ನಾ ಕ್ವಶನ್ ಇಂಗ್ಲೀಷಲ್ಲಿ ಕೇಳಿ ಆಮೇಲೆ ಡೈರೆಕ್ಟ್ ಕನ್ನಡಕ್ಕೆ ಬಂದ್ಬಿಡ್ತೀನಿ. ಎಕ್ಸ್ಕ್ಯೂಸ್ ಮೀ. ಎಸ್ ಎಸ್. ಇಷ್ಟೊಂದು ಜನ ಇದ್ದಾರೆ, ನಾನು ನಿಮ್ಮ ಹತ್ರನೇ ಮಾತಾಡ್ತಾ ಇದ್ದೀನಿ ಅಂತ ತಪ್ಪಾಗಿ ತಿಳ್ಕೊಬೇಡಿ. ಇಷ್ಟು ಜನರಲ್ಲಿ ನೀವೇ ನಂಗೆ ಕಂಫರ್ಟೇಬಲ್ ಆಗಿ ಅನ್ಸಿದ್ದು. ಅದು ನಿಜಾನೇ ಬಿಡಿ. ನಾನು 1000 ಜನ ಮಧ್ಯೆ ಕೂತ್ಕೊಳ್ಳಿ, ಹುಡುಗಿರು ಬಂದು ನನ್ನೇ ಮಾತಾಡಿಸ್ತಾರೆ. ಇಫ್ ಯು ಡೋಂಟ್ ಮೈಂಡ್ ನಾನು ಅಲ್ಲಿ ಕೂತ್ಕೋಬೋದಾ? ಅದೇ ನಿಮ್ಮ ಅಪ್ಪನ ಚೇರ, ನಮ್ಮ ಅಪ್ಪಂದು ಹಾ? ಅಂತ ಯಾಕೆ ಅನ್ಕೋತೀರ? ಹೋಗಿ ನಿಮ್ಮ ಅಪ್ಪನ ಅನ್ಕೊಂಡು ಕೂತ್ಕೊಳ್ಳಿ. ಯಾವ್ದೋ ಕಿತ್ತೋಗಿರೋ ರೇಡಿಯೋ ಅನ್ಸುತ್ತೆ. ನಮ್ಮ ಹುಡುಗ ಬರೋವರೆಗೂ ಮಜ್ಜ ತಕೊಂಡ್ಬಿಡ್ತೀನಿ. ಹಾಯ್. ಹೌದು, ಚಪಾತಿ ನೀವೇ? ಹಾಯ್. ಹಾಯ್. ಕಾಫಿ ಕುಡಿತೀರಾ? ವೇಟರ್. ಎಸ್. ಇವ್ರ ದುಡ್ಡಲ್ಲೇ ಒಂದು ಕಾಫಿ ಕೊಡು. ಯಾವ ಕಾಫಿ ಕುಡಿತೀರಾ? ಟ್ರಾಪಿಕಲ್ ಐಸ್ಬರ್ಗ್. ಅದು ಟ್ರಾಫಿಕಲ್ ಕುಡಿಬೇಕು, ಇಲ್ಲಿ ಕುಡಿಯೋದಲ್ಲ. ಇವ್ರದ್ದು ಕಾಫಿ ಕ್ಯಾನ್ಸಲ್. ಕ್ಯಾನ್ಸಲ್. ಮತ್ತೆ ಲವರ್ಗೋಸ್ಕರ ಕಾಯ್ತಾ ಇದ್ದೀರಾ? ಅಲ್ಲ ರೀ, ಅಲ್ಲ ರೀ, ನರೇಶ್ ಅವ್ರಿಗೋಸ್ಕರ ಕಾಯ್ತಾ ಇದ್ದೀರಾ? ಅವ್ರು ನಿಮ್ಮನ್ನ ನೋಡಕ್ ಬರ್ತಿದಾರ? ಅದೆಲ್ಲ ಬೇರೆಯವ್ರು. ಬೇರೆ ನಿಮ್ಗೋಸ್ಕರ ಕಾಯ್ತಿದ್ದಾಳಂತೆ. ನಾನು ಬೇರೆಯವರಲ್ಲ, ವೇಟರ್. ಮುಖ ಮುಚ್ಚು. ನಾನು ಬೇರೆಯವ್ರಿಗೋಸ್ಕರ ಕಾಯ್ತಾ ಇದ್ದೀನಿ ಅಂದೆ. ಓಕೆ, ಆಸ್ ಎ ಫ್ರೆಂಡ್ ಆಗಿ ನಿಮ್ಗೊಂದು ಮಾತು ಹೇಳ. ಹೇಳಿ. ಜೀವನದಲ್ಲಿ ಬೇರೆಯವ್ರಿಗೋಸ್ಕರ ನಾವು ಯಾವತ್ತೂ ಕಾಯ್ಬಾರ್ದು. ಅಂದಂಗೆ ನೀವೇನ್ ಮಾಡ್ತಾ ಇದ್ದೀರಾ ಇಲ್ಲಿ? ಯಾರೋ ಬರೋರಿದ್ದಾರೆ, ಕಾಯ್ತಾ ಇದ್ದೀನಿ. ನೀವು ಜೀವನಕ್ಕೆ ಏನ್ ಮಾಡ್ಕೊಂಡಿದ್ದೀರಾ? ನಾನು ಬೆಳಿಗ್ಗೆ 3 ಅವರ್ ಹೆವಿ ವರ್ಕ್ ಮಾಡ್ತೀನಿ, ಹಾ. ಆಮೇಲೆ ಇಡೀ ದಿನ ರೆಸ್ಟ್ ಮಾಡ್ತೀನಿ. 3 ಅವರ್ ಕೆಲಸ ಮಾಡಿ ಆಮೇಲೆ ರೆಸ್ಟ್ ಮಾಡುವಂತ ಕೆಲಸ ಯಾವ್ದ್ರಿ ಅದು? ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ಹಲ್ಲು ಉಜ್ಜಿ ತಿಂಡಿ ತಿಂದು ಮಲ್ಕೊಂಡ್ಬಿಡ್ತೀನಿ ಇಡೀ ದಿನ. ಹೊಟ್ಟೆಗೆ ಏನ್ರಿ ಮಾಡ್ತೀರಾ? ಅನ್ನ ಸಾಂಬಾರು ಹಾ? ನಮ್ ಫ್ರೆಂಡ್ಸ್ ಮಾಡಿ ಹಾಕ್ತಾರೆ. ಏ, ಅಂದ್ರೆ ದೊಡ್ಡ ಓದ್ಲ ಗಿರಾಕಿ ಅಂತ ಆಯ್ತು. ನೋಡಿ, ಓದ್ಲ ಇದ್ರೆ ಜೀವನದಲ್ಲಿ ಯಾರು ಬೆಲೆನೇ ಕೊಡಲ್ಲ ರೀ. ನಮ್ಮ ಮನೆಯವರೇ ಕೊಡ್ತಾ ಇಲ್ಲ ರೀ. ನಮ್ ಚಿಕ್ಕಮ್ಮ ಬಂದಿದ್ರು. ಹಾ. ನೀನ್ ಹಿಂಗೆ ಓದ್ತಾ ಇದ್ರೆ ಜೀವನಕ್ಕೆ ಏನ್ ಪ್ಲಾನ್ ಮಾಡ್ಕೊಂಡಿದ್ಯಾ ಅಂತ ಕೇಳಿದ್ರು. ಓಕೆ. ನಾನು ಏನ್ ಪ್ಲಾನ್ ಮಾಡ್ತೇನೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಕಂಡೋರ್ ಮನೆಗೆ ಹೋಗಿ ಈ ತರ ಕ್ವಶನ್ ಕೇಳಲ್ಲ ಅಂದೆ. ಅವತ್ತೇ ನಮ್ ಚಿಕ್ಕಮ್ಮ ಮನೆ ಬಿಟ್ಟು ಹೋದವರು ಇನ್ನೂ ವಾಪಸ್ ಬಂದಿಲ್ಲ. ಅವತ್ತಿಂದ ನಮ್ ಚಿಕ್ಕಪ್ಪ ಒಂಟಿ ಆಗ್ಬಿಟ್ಟ. ನಿಮ್ಗೆ ಚಿಕ್ಕಮ್ಮ ಇದ್ದಾಳ? ಇಲ್ಲ. ಇದ್ರೆ ನಮ್ಗೆ ಚಿಕ್ಕಪ್ಪನಿಗೆ ನಂಬರ್ ಕೊಡ್ಬೋದಿತ್ತು. ಹೋಗ್ಲಿ, ಜೋಕ ಪಾಠ. ಮತ್ತೆ ನೀವೇನ್ ಮಾಡ್ಕೊಂಡಿದ್ದೀರಾ? ನಮ್ಮ ಅಪ್ಪಂದು ಒಂದು ಮೆಡಿಕಲ್ಸ್ ಇದೆ. ಓನು? ಹೌದು. ನಿಮ್ದೇ? ಹೌದು.
ಹೌದು, ಎಷ್ಟು ಜನ ಮಕ್ಕಳು? ನನ್ಗೊಬ್ಳು ತಂಗಿ ಇದ್ದಾಳೆ, ಆಮೇಲೆ 10 ಜನ ಅಣ್ಣಂದ್ರಿದ್ದಾರೆ. 10 ಜನ ಅಣ್ಣಂದ್ರ? ಮತ್ ನಿಮ್ಮ ಅಪ್ಪ ಏನಕ್ಕೆ ಗೋರ್ಮೆಂಟ್ನವ್ರು ಫ್ರೀಯಾಗಿ ಜಾಗ ಕೊಟ್ರು ಅಂತ ಮೆಡಿಕಲ್ ಶಾಪ್ ಇಟ್ಟಿರೋದ? ಅಲ್ಲ ರೀ, ಸ್ವಂತ ಸಮಸ್ಯೆನೇ ಕಂಟ್ರೋಲ್ ಮಾಡಕ್ ಆಗ್ದಿರೋ ನಿಮ್ಮ ಅಪ್ಪ ಮೆಡಿಕಲ್ ಶಾಪ್ ಇಟ್ಟು ಕಂಡೋರ್ ಸಮಸ್ಯೆ ಏನ್ರಿ ಕಂಟ್ರೋಲ್ ಮಾಡ್ತಾನೆ? ನಮ್ಮ ಅಪ್ಪನ ಬಗ್ಗೆ ಹಂಗಿರ್ಲಿ, ನೀವ್ ಯಾರಿಗೋಸ್ಕರ ಕಾಯ್ತಾ ಇದ್ದೀರಾ? ಅದೊಂದು ದೊಡ್ಡ ಕತೆ ನೋಡಿ. ನಾ ಏನೋ ಸಿಟಿಲಿ ಕಿತ್ತು ದಬ್ಬಾಗ್ತಿದೀನಿ ಅನ್ಕೊಂಡು ನಮ್ಮಲ್ಲಿ ಶ್ರೀಮಂತ ಹುಡುಗಿ ನೋಡಿದ್ದಾರೆ. ಒಂದ್ ತುತ್ತು ಊಟ ಮಾಡಕ್ ನನ್ ಕೈಲೇ ಆಗಲ್ಲ. ಇನ್ನು ಆ ಹುಡುಗಿ ಮದುವೆ ಮಾಡಿಸಿ ಅವಳ ಜೀವನ ಹಾಳು ಮಾಡಬೇಡಿ ಅಂತ ಹೇಳಿದೆ. ಆ ಹುಡುಗಿ ತೋರಿಸಿ ಅಂತ ಅಂದೆ, ಫೋಟೋನು ಕೊಡ್ಲಿಲ್ಲ. ಹೆಸರು ಹೇಳಿ ಅಂದೆ, ಹೆಸರು ಹೇಳಿಲ್ಲ. ಬಟ್ ಬ್ರೋಕರ್ ಒಂದ್ ಮಾತು ಹೇಳ್ದ. ಏನಂತ? ಹುಡುಗಿ ನೋಡಕ್ಕೆ ಸೇಮ್ ರಚಿತಾರಾಮ್ ತರ ಇದ್ದಾಳೆ ಅಂತ. ಅದೊಂದೇ ಆಟಾಡಕ್ ನೋಡ್ರಿ ನಾ ಈಗ ನೋಡಕ್ ಬಂದಿರೋದು ಹುಡುಗಿನ. ಹೌದಾ? ನಂಗೆ ರಚಿತಾರಾಮ್ ಅಂದ್ರೆ ತುಂಬಾ ಇಷ್ಟ. ಅವ್ರ ಅಕ್ಕ ಅಂದ್ರೆ ಇನ್ನೂ ಇಷ್ಟ. ಬಟ್ ಅವ್ರ ಅಕ್ಕ ನಾನು ಮಾತಾಡ್ಸೋದೇ ಇಲ್ಲ. ಯಾಕೆ? ಅಂದ್ರೆ ಅವ್ರಿಗೆ ನಾ ಪರಿಚಯನೇ ಇಲ್ವಲ್ಲ. ನಾನು ಅವಾಗ್ಲೇ ಹೇಳಿದ್ನಲ್ಲ. ಏನ್ ಹೇಳಿದ್ರಿ? ಅದೇ ಮೆಡಿಕಲ್ ಶಾಪ್ ಕ್ಲೋಸ್ ಮಾಡ್ತೀರಾ? ಮಾಡ್ಕೊಳ್ಳಿ, ನಂಗೇನು ಹಂಗಲ್ಲ ರೀ, ಅದೆಲ್ಲ ಸುಳ್ಳು. ಮೆಡಿಕಲ್ ಶಾಪ್ ಎಲ್ಲ ಏನೂ ಇಲ್ಲ. ನಾನೇನು ಕಿತ್ತು ದಬಾಕ್ತೀನಿ ಅಂತಾನೆ ನಾನು ಬೆಂಗಳೂರಿಗೆ ಬಂದೆ. ಆದ್ರೆ ಇಲ್ಲಿ ಫ್ರೆಂಡ್ಸ್ ಜೊತೆ ಎಲ್ಲ ಸೇರ್ಕೊಂಡು ಪಾರ್ಟಿ ಅದು ಇದು ಅಂತ ಹೇಳಿ ತುಂಬಾ ಟೈಮ್ ಪಾಸ್ ಮಾಡ್ಬಿಟ್ಟೆ. ಆದ್ರೆ ಇವಾಗ ನನ್ನ ಅಪ್ಪ ಒಂದು ದೊಡ್ಡ ಕುಳನೇ ನೋಡಿದ್ದಾರೆ. ಅವನ್ನ ಮೀಟ್ ಆಗಕ್ಕೆ ಅಂತ ಬಂದಿದ್ದೀನಿ. ಬರ್ತಾರ ಬಿಡಿ, ಬರ್ತಾರೆ. ನಮ್ಮನ್ನ ಮದುವೆ ಆಗೋರು ಚಾಟಿಂಗ್ ಅಲ್ಲಿ ಯಾರ್ಯಾರ ಜೀವನ ಹಾಳು ಮಾಡ್ತಿದಾರೋ ಏನೋ. ನೀವು ಚೆನ್ನಾಗಿ ನಗ್ತೀರಾ. ಥ್ಯಾಂಕ್ ಯು. ನಗೋದ್ ಬಿಟ್ರೆ ಬೇರೆ ಏನೂ ಇಲ್ಲ. ತಮಾಷೆ ಜೋಕಪ್ಪ. ಒಂದು ವಿಷಯ ಹೇಳಿ. ನೀವು ಶೋಕೇಸ್ ಚೆಂಬ ಇಲ್ಲ ಜಜ್ಜೋಗಿರೋ ಚೆಂಬ? ಏನ್ ಜಜ್ಜೋಗಿರ ಅಂತಾರ? ಮಕ್ಕಕ್ಕೆ ಸೇರ್ಸ್ಕೊಡ್ಬಿಡ್ತೇನೆ ನಂಗೆ. ಹಂಗಲ್ಲ ರೀ, ಸಿಂಗಲ್ ಕಮಿಟೆಡ್ ಅಂತ ಕೇಳ್ದೆ. ನೋಡಿ, ಯಾರೋ ನೂಕಿದ್ರು, ನಾನಾಗೆ ಬಿದ್ದಿದ್ದು ಗೊತ್ತಿಲ್ಲ. ಒಟ್ನಲ್ಲಿ ಬಾವಿಗೆ ಬಿದ್ದಿದ್ದಂತೂ ನಿಜ. ನಂಗೆ ಲವ್ ಅಂದ್ರೆ ತುಂಬಾ ಇಷ್ಟ ರೀ. ಆದ್ರೆ ಈ ಹಳಾದ್ ಹುಡುಗಿರಿದಾರಲ್ಲ, ಈ ಹುಡುಗಿರ್ ಲವ್ ನನಗಿಷ್ಟ. ಹುಡುಗಿರ್ಗೆ ಹಂಗೆಲ್ಲ ಹೇಳ್ಬೇಡಿಪ್ಪ. ನೋಡಿ, ಈ ಹುಡುಗಿರ್ ಲವ್ ಅಂದ್ರೆ ಒಂಥರ ಜೇಕೆ ಲವ್. ಜೇಕೆ ಲವ್ ಅಂದ್ರೆ ಇರಿಟೇಟಿಂಗ್ ಲವ್. ನನಗೆ ಇವ್ರಿಬ್ರು ಮಾತು ಕೇಳಿ ಜೇಕೆ ಆಗ್ತಿದೆ. ನೋಡಿ, ಅವ್ರು ಹೇಳ್ದಂಗೆ ಆಗ್ಬೇಕ್ರಿ. ಫೋನ್ ಯಾಕೆ ಮಾಡಿಲ್ಲ, ಮೆಸೇಜ್ ಯಾಕೆ ಮಾಡಿಲ್ಲ, ಎಲ್ಲಿದೆಯಾ, ಯಾವನ್ ಜೊತೆ ಇದೆ, ಏನ್ ಕರ್ಮ. ಅವ್ಳು ಹೇಳಿರೋ ಬಟ್ಟೆ ಹಾಕೊಂಡೇ ಹೋಗ್ಬೇಕು. ಒಂದಿನ ಏನಾಯ್ತು ಗೊತ್ತಾ? ಏನಾಯ್ತು? ಅವಳು ಹೇಳಿರೋ ಒಳಗೆ ಬನಿಯನ್ ಹಾಕೊಂಡು ಹೋಗಿಲ್ಲ ಅಂತ ಅನ್ಕೊಂಡು ಡೇಟ್ ಕ್ಯಾನ್ಸಲ್ ಮಾಡ್ಬಿಟ್ಲು. ಹೌದಾ? ನೀವ್ ಆ ಕಲರ್ ಬನಿಯನ್ ಹಾಕಿಲ್ಲ ಅಂತ ಹೆಂಗ್ ಗೊತ್ತಾಯ್ತು? ಆ ಕಲರ್ ಬನಿಯನ್ ನಾನು ಹಾಕೊಂಡಿದ್ದೆ. ನನ್ನ ವಿಷಯದಲ್ಲಿ ಹಂಗಿಲ್ಲ. ಯಾಕೆ ನಿಮ್ ಹುಡುಗ ಬನಿಯನ್ ಹಾಕಲ್ವಾ? ಕೇಳ್ದೆ. ನಾವ್ ಜಗಳನೇ ಆಡ್ತಿರ್ಲಿಲ್ಲ ಅಂತ. ಅಂದ್ರೆ ನೀವು ಲವ್ ಮಾಡ್ತಿದ್ದೀರಾ? ಮಾಡ್ತಿದ್ದೆ. ಅಲ್ಲ ರೀ, ನೀಗ ಮದ್ವೆ ಆಗ್ತಿರೋ ಹುಡುಗನ್ಗೆ ನಿಮ್ ಲವ್ ವಿಷಯ ಗೊತ್ತಾದ್ರೆ ಏನ್ ಮಾಡ್ತೀರಾ? ನಾವು ಹುಡುಗಿರ್ ಗೊತ್ತಲ್ಲ, ಇದಕ್ಕೆಲ್ಲ ರೆಡಿಯಾಗೇ ಇರ್ತೀವಿ. ಇವಾಗ ಚಿನ್ನಮ್ಮ, ಬುಜ್ಜಿಮ್ಮ, ಬೇಬಿ ಐ ಲವ್ ಯು, ಐ ಮಿಸ್ ಯು, ನಿನ್ನ ಬಿಟ್ಟು ನನಗಿರಕ್ಕಾಗಲ್ಲ, ನೀನ್ ಇಲ್ಲಾಂದ್ರೆ ನಾನು ಸತ್ತೋಗ್ತೀನಿ ಅಂತ ಅವ್ರ ಮೆಸೇಜ್ಗೆ ನಮ್ ರಿಪ್ಲೈ ಇರುತ್ತಲ್ಲ, ಅದನ್ನೆಲ್ಲ ಡಿಲೀಟ್ ಮಾಡ್ಬಿಟ್ಟು ಸ್ಕ್ರೀನ್ ಶಾಟ್ ತೆಗೆದು ರೆಡಿ ಇಟ್ಕೊಂತೀವಿ. ಯಾವಾಗ ನಮ್ ಹೊಸ ಹುಡುಗನ್ಗೆ ಹಳೆ ಹುಡುಗನ್ ಮ್ಯಾಟ್ರ್ ಗೊತ್ತಾಗುತ್ತೋ ಅವಾಗ ಗೋಳು ಅಂತ ಹತ್ತು ಸೀನ್ ಮಾಡ್ಬಿಡ್ತೀವಿ. ಅಲ್ಲಿಗೆ ಪ್ರಾಬ್ಲಮ್ ಸಾಲ್ವ್. ಹೆಂಗೆ ನಾವು ಡಿಸ್ಕೋ ಸುಳ್ಳು ಹೇಳಕ್ ನಾಚಿಕೆ ಆಗಲ್ವೇನ್ರಿ ನಿಮ್ಗೆ? ನಾವ್ ಮಾತ್ರ ಸುಳ್ಳು ಹೇಳದ? ನೀವ್ ಸುಳ್ಳು ಹೇಳದೇ ಇಲ್ವಾ? ನಾನ್ ಸುಳ್ಳು ಹೇಳ್ತೇನೆ ಅಂದ್ರೆ ನಾಲ್ಗೆ ಕತ್ತರಿಸ್ಕೊಂಡ್ಬಿಡ್ತೇನೆ ನಾನು. ನೋಡಿ, ನನ್ ಜೀವನದಲ್ಲೂ ಒಂದು ಪಾಲಿಸಿ ಇದೆ. ನಂದು 2 ಪಾಲಿಸಿ ಇದೆ, ಬಟ್ ಪ್ರೀಮಿಯಂ ಕಟ್ಟಿಲ್ಲ ಅಷ್ಟೇ. ಜೀವನದಲ್ಲಿ ಪಾಲಿಸಿ ಇದೆ ಅಂದೆ. ಹೇಳಿ. ನೋಡಿ, ಮುಗ್ದೋಗಿರೋ ಇಂಕ್ ಬಗ್ಗೆ ಯೋಚನೆ ಮಾಡಬಾರ್ದು, ಅದರಿಂದ ಬರ್ದಿರೋ ಕತೆ ಬಗ್ಗೆ ಅಷ್ಟೇ ಯೋಚನೆ ಮಾಡ್ಬೇಕು. ಓಹೋ, ಅಂದ್ರೆ ನೀವು ಸುಮಾರು ಕತೆ ಬರ್ಕೊಂಡು ಪೆನ್ನ ಎಸ್ತಿದ್ದೀರಾ ಅಂತ ಅರ್ಥ ಆಯ್ತು. ನಾ ಪೆನ್ ಯೂಸ್ ಮಾಡ್ದೇನೆ ಸುಮಾರು ಅಷ್ಟು ಕತೆ ಬರ್ದಿದ್ದೀನಿ. ಹೆಂಗೆ? ಮೊಬೈಲಲ್ಲಿ ಟೈಪ್ ಮಾಡಿ. ಅಂದಂಗೆ ನೀವು ಲವ್ ಮ್ಯಾರೇಜ್ ನ ಹೇಟ್ ಮಾಡ್ತಿರೋ ಇಲ್ಲ ಅರೇಂಜ್ ಮ್ಯಾರೇಜ್ ನ ಹೇಟ್ ಮಾಡ್ತಿರೋ? ಎರಡೂ ಅಲ್ಲ. ಮತ್ತೆ ಈ ನಿನ್ ಯೋಗ್ಯತೆಗೆ ಈ ಹುಡುಗಿ ಸಿಕ್ಕಿದ್ದೇ ಸರಿ, ಈ ವಯಸ್ಸಲ್ಲಿ ನಿನಗೆ ಹೆಣ್ಣು ಸಿಕ್ಕಿದ್ದೇ ಪುಣ್ಯ ಅಂತ ಹೇಳಿ ಕೋಪದಲ್ಲಿ ಮಾಡ್ತಾರಲ್ಲ ರಿವೆಂಜ್ ಮ್ಯಾರೇಜ್, ಅದನ್ನ ಹೇಟ್ ಮಾಡ್ತೀನಿ. ರಿವೆಂಜ್ ಮ್ಯಾರೇಜ್ ಇದೊಂಥರ ಚೆನ್ನಾಗಿದೆ. ಅಂದಂಗೆ ಈಗ ನಾನ್ ನಿಮ್ಮ ಹತ್ರ ಒಂದು ಒಪಿನಿಯನ್ ಕೇಳೋದಾದ್ರೆ, ನಾನ್ ಲವ್ ಮ್ಯಾರೇಜ್ ಆಗ್ಲೋ ಇಲ್ಲ ಅರೇಂಜ್ ಮ್ಯಾರೇಜ್ ಆಗ್ಲೋ? ನೋಡಿ, ಎಣ್ಣೆ ಗ್ಲಾಸಲ್ಲಿ ಇದ್ರು ಎಣ್ಣೆನೆ, ಬಾಟ್ಲಲ್ಲಿ ಇದ್ರು ಎಣ್ಣೆನೆ. ಮದ್ವೆ ಆದ್ಮೇಲೆ ನಾವ್ ಹೆಂಗ್ ಪ್ರೀತಿಸ್ತೀವಿ ಅನ್ನೋದಲ್ಲ ರೀ. ಪ್ರೀತಿಲಿ ಅಹಂ ಇರಬಾರ್ದು. ಪ್ರೀತಿ ಯಾವತ್ತೂ ಸ್ವತಂತ್ರವಾಗಿರ್ಬೇಕ್ರಿ. ತುಂಬಾ ಚೆನ್ನಾಗಿ ಮಾತಾಡ್ತೀರಾ. ಈ ನಿಮಗೊಂದು ವಿಷಯ ಗೊತ್ತಾ? ಏನು? ಪ್ರೀತಿ ಶುರುವಾದಾಗ ಎಲ್ಲರೂ ಪ್ರೀತಿಸೋರ್ನ ಮೆಚ್ಚೋಕೋಸ್ಕರ ನಮ್ತನ ನಾವು ಮುಚ್ಚಿಟ್ಕೋತೀವಿ. ಇಷ್ಟ ಆದ್ಮೇಲೆ ಅವ್ರನ್ನ ಒಪ್ಸೋಕೋಸ್ಕರ ಇಲ್ದೇ ಇರೋದನ್ನ ಹೇಳಿ ನಂಬಿಸ್ತೀವಿ. ನಂಬಿಸಿದ್ಮೇಲೆ ಎಲ್ಲಿ ನಮ್ಮನ್ನು ಬಿಟ್ಟು ಹೋಗ್ಬಿಡ್ತಾರೋ ಅಂತ ಅದನ್ನೇ ಮೇಂಟೈನ್ ಮಾಡಿಬಿಡ್ತೀವಿ.
ಒಬ್ರು ಪ್ರೀತಿಗೋಸ್ಕರ ಇಡೀ ಜೀವನ ನಾವು ಅಲ್ದಿರೋ ಕ್ಯಾರೆಕ್ಟರ್ ನಾವಾಗಿ ನಮ್ಮತನನ ನಾವು ಮುಚ್ಚಿಟ್ಕೊಂಡು ಇಡೀ ಜೀವನ ಹಿಂಗೆ ಕಳೆದು ಬಿಡ್ತೀವ್ರಿ. ನೀವ್ ಹೇಳೋದೇನೋ ಕರೆಕ್ಟು, ಆದ್ರೆ ನನಗನ್ಸುತ್ತೆ ದುಡ್ಡಿದ್ರೇನೆ ಪ್ರೀತಿ ಅಂತ. ತಪ್ಪು ರೀ. ನೋಡಿ, ದುಡ್ಡೇ ಪ್ರೀತಿ ಅನ್ನೋದಾಗಿದ್ರೆ ಒಬ್ಬ ಭಿಕ್ಷುಕ ಹೊರಗಡೆ ನಿಂತ್ಕೊಂಡು ಅಮ್ಮ ತಾಯಿ ಅಂದಾಗ ಒಂದು ಹೆಂಗಸು ಕೆಲಸ ಬಿಟ್ಟು ಹೊಸಲಿಂದ ಆಚೆ ಬಂದು ಒಂದು ತುತ್ತು ಅನ್ನ ಭಿಕ್ಷುಕನಿಗೆ ಹಾಕ್ತಾಳೆ ಅಂದ್ರೆ ಅದು ದುಡ್ಡಿಗೋಸ್ಕರ ಅಲ್ಲ ರೀ, ಪ್ರೀತಿಗಾಗಿ. ಒಂದು ಹೆಣ್ಣು ಒಂದು ಮಗುನ ಹೊತ್ತು ಹೆತ್ತು ಸಾಕ್ತಾಳೆ ಅಂದ್ರೆ ಅದು ದುಡ್ಡಿಗೋಸ್ಕರ ಅಲ್ಲ ರೀ, ಪ್ರೀತಿಗಾಗಿ. ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ? ಏನು? ವೇಟರ್ ಬಾಯ್ಲಿ ನೋಡಿ, ಈ ವೇಟರ್ನ ನಾನು ಲೈಫಲ್ಲಿ ಫಸ್ಟ್ ಟೈಮ್ ನೋಡ್ತಾ ಇರೋದು. ಬಟ್ ಇವನ್ ಬಗ್ಗೆ ಹೇಳ, ಏನು? ಇವನ್ ಯಾಕೆ ವೇಟರ್ ಆಗಿದ್ದಾನೆ ಗೊತ್ತಾ? ಯಾಕೆ? ಒಂದು ಹುಡುಗಿ ಪ್ರೀತಿಗೋಸ್ಕರ ವೇಟ್ ಮಾಡಿ ಮಾಡಿ ವೇಟರ್ ಆಗಿದ್ದಾನೆ. ಇಲ್ಲ ಸರ್, ಮತ್ತೆ ವೇಟ್ ಎತ್ತಿ ಎತ್ತಿ ವೇಟರ್ ಆಗಿದ್ದೀನಿ. ಇಷ್ಟೆಲ್ಲ ಮಾತಾಡಿದ್ರಿ, ನಾನ್ ನಿಮ್ಗೊಂದು ವಿಷಯ ಹೇಳ್ಬೇಕಾಗಿತ್ತು. ಹೇಳಿ. I love you. I love you. ಏನ್ ಹಿಂಗ್ ಸಡನ್ ಆಗಿ ಹೇಳ್ಬಿಟ್ರಿ? ಬ್ರೋಕರ್ ಕಳ್ಸಿರೋ ಹುಡುಗಿ, ನೀವ್ ಮೀಟ್ ಮಾಡಕ್ ಬಂದಿರೋ ಹುಡುಗಿ ನಾನೇ. ಏನ್ ಹೇಳ್ತಾ ಇದ್ರ ಅಂದ್ರೆ ನೀವು? ನಾನು ಮಲ್ಟಿ ಮಿಲಿಯನರ್ ಲ್ಯಾಗ್ ಮಂಜ ಅವ್ರ ಮಗಳು PK ಅಂತ. ಅದೇ ಕಂಡೋರ್ ದುಡ್ಡು ತಿನ್ ಶ್ರೀಮಂತ ಆಗಿದ್ದಾನೆ ಅವನ್ ಮಗಳ. ಹಂಗೆಲ್ಲ ಮಾತಾಡ್ಬೇಡ್ರಿ ಅಪ್ಪನ ಬಗ್ಗೆ. ನೋಡಿ, ನನ್ನ ಜೀವನದಲ್ಲಿ ಎಲ್ಲ ಇತ್ತು, ದುಡ್ಡಿತ್ತು, ಐಷಾರಾಮಿ ಜೀವನ ಇತ್ತು, ಎಲ್ಲ ಇತ್ತು. ಆದ್ರೆ ಏನೋ ಒಂದಿಲ್ಲ ಅಂತ ಅಂದ್ರೆ ಅದು ಪ್ರೀತಿ. ಪ್ರೀತಿ ಎಲ್ಲಿ ಸಿಗುತ್ತೆ ಅಂದ್ರೆ ನಿಜ ಜೀವನ ಅನುಭವ ಇರೋ ನಿಮ್ಮ ಹತ್ರ ಅಂತ ನಿಮ್ಮನ್ನ ಮೀಟ್ ಆದ್ಮೇಲೆ ಗೊತ್ತಾಯ್ತು. ನೀವು ಓದ್ಲಾನೆ, ಆದ್ರೆ ನಿಮ್ ತುಂಟತನ, ನಿಮ್ ನೇರ ನುಡಿ, ನಿಮ್ಮ ವ್ಯಕ್ತಿತ್ವ ನಂಗೆ ತುಂಬಾ ಇಷ್ಟ ಆಯ್ತು. ನೀವ್ ಓಕೆ ಅಂದ್ರೆ ನಾನ್ ಮದ್ವೆ ಆಗಕ್ ರೆಡಿ ಇದ್ದೀನಿ. ನಾನು ಈಗಲೇ ಕಟ್ಟಕ್ ರೆಡಿ ಇದ್ದೀನಿ. ಆದ್ರೆ ಒಂದ್ ಕಂಡೀಷನ್. ಏನು? ನೀವು ಈ ದುಡಿಮೆ ಬಗ್ಗೆ ಇರೋ ನಿಮ್ಮ ಆಲೋಚನೆನ ಚೇಂಜ್ ಮಾಡ್ಕೋಬೇಕು. ಕಾಯಕವೇ ಕೈಲಾಸ ಅಂತ ಹೇಳಕ್ ಬಂದ್ರಿ. ಹೌದು, ಅದನ್ನ ಚೇಂಜ್ ಮಾಡ್ಕೊಂತಿದ್ದೀರಿ ಅಂದ್ರೆ ನಾನು ನಿಮ್ಮನ್ನ ಮದ್ವೆ ಆಗಕ್ ರೆಡಿ. ಖಂಡಿತ ರೀ. ನಾನು ಇನ್ಮೇಲೆ 3 ಅವರ್ ರೆಸ್ಟ್ ಮಾಡ್ತೀನಿ, ಇಡೀ ದಿನ ಕೆಲಸ ಮಾಡ್ತೀನಿ. ಓಹೋ, ಜೋಕ್ ಆಫ್ ದ ಪಾರ್ಟ್ ತುಂಬಾ ಚೆನ್ನಾಗಿತ್ತು. ಅಂಡ್ ವೇಟರ್ ಅವರೇ, 5 ಟೈಪ್ಸ್ ಕೋಲ್ಡ್ ಕಾಫಿ ಇಟ್ಟಿದ್ದೀರಾ? ಯಾವ್ಯಾವ ತರದ್ ಕೊಡ್ಬೇಕು? ಎಷ್ಟು ತರದಿದೆ ಕೋಲ್ಡ್ ನಿಮ್ಮ ಹತ್ರ? ಸುಮಾರಷ್ಟು ಕೋಡ್ ಇದೆ. ಸುಮಾರಷ್ಟಿದ್ಯಾ? ಪಿನ್ ಕೋಡ್ ಇದೆ. ಸೊ ಲೆಟ್ಸ್ ಗೋ ಟು ದ ಕಾಮೆಂಟ್ಸ್. ಜಡ್ಜಸ್, ರಚಿ ನೀವ್ ಹೇಳಿ ಫಸ್ಟ್. ನಿಮ್ಗೆ ಹುಡುಗ ಇಷ್ಟ ಆದ್ನ, ಹುಡುಗಿ ಇಷ್ಟ ಆದ್ಲಾ, ಅಥವಾ ಕೆಫೆ ಓನರ ಯಾರು ಇಷ್ಟ ಆದ್ರು ತುಂಬಾ? ಆಕ್ಚುಲಿ ಕೆಫೆ ಓನರ್ ತುಂಬಾ ಇಷ್ಟ ಆದ್ರು. ಬಿಕಾಸ್ ಏನಕ್ಕೆ ಅಂದ್ರೆ ಅವ್ರು ಕುಡಿಯೋದಂತ ಕಾಫಿನೋ ಟೀನೋ, ಅವ್ರು ಕುಡಿಯೋ ಸ್ಟೈಲ್ ನಾವೆಲ್ಲ ಅವರು ಏನಿದೆಯೋ ಕಚ್ಚೋದಿಕ್ಕೆ ಕಾಫಿಲಿ ಟೀಯಲ್ಲಿ ಏನಿರ್ಲಿಲ್ಲ. ಮತ್ ಯಾಕಂಗೆ ಸುಮ್ನೆ ಎಲ್ಲ ಬಾಡಿ ಪಾರ್ಟ್ಸ್ ಆಕ್ಷನ್ ಅಲ್ಲಿ ಇರ್ಬೇಕು ಅಂತ ನೋಡ್ತಾ ಇದ್ದೀನಿ. ಎಷ್ಟು ಕುಡಿತಾನೆ ಕಾಫಿ, ಇವನೇ ಕುಡ್ದು ಖಾಲಿ ಮಾಡಿಸ್ಬಿಡ್ತಾನೆ. ನಮ್ದಲ್ವಾ ಕಾಫಿ? ಅದಕ್ಕೆ ಹೇಳಿದ್ದು, ನೀನ್ ಕುಡಿಯಕ್ ಮಾಡ್ಕೊಂಡಿ ಅಂಗಡಿನ, ಇಲ್ಲ ಬೇರೆಯವ್ರು ಕೊಡೋದಕ್ಕೆ ಮಾಡ್ಕೊಂಡಿದ್ಯಾ? ನಾನ್ ಕುಡಿಯೋಕೆ ಇಟ್ಕೊಂಡಿದ್ದು, ಮಿಕ್ಕಿರೋದನ್ನ ಇವ್ರಿಗೆ ಕೊಡ್ಬೇಕು. ಪಕ್ಕಿದ್ದೆಲ್ಲ ಕೊಟ್ಬಿಡೋದು. ಒಳ್ಳೆ ಕೆಫೆ ಇದು. ಚಿಲ್ಲನ್, ನನಗೆ ಈ ಸ್ಕಿಟ್ ಅಲ್ಲಿ ತುಂಬಾನೇ ಇಷ್ಟ ಆಗಿರುವಂತ ಒಂದು ಅಂಶ ಏನು ಅಂದ್ರೆ ಡೈಲಾಗ್ಸ್. ತುಂಬಾ 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 ಇಷ್ಟ ಆಯ್ತು. PK ತುಂಬಾ ಚೆನ್ನಾಗಿ ಕಾಣಿಸ್ತಿದ್ಯಾ. ಎಲ್ಲದಕ್ಕಿಂತ ಹೈಲೈಟ್ ಏನು ಅಂದ್ರೆ ಮಲ್ಟಿ ಮಿಲೇನಿಯರ್ ಲ್ಯಾಗ್ ಮಂಜ ಅವ್ರ ಅಪ್ಪ ಅಂತ. ಮಗಳೇ, ನಿಮ್ಮ ಅಮ್ಮ ಯಾರು ಗೊತ್ತೇನಮ್ಮ ನಿನಗೆ? ಇಲ್ಲ. ಅಲ್ಲಿ ಪಕ್ಕದಲ್ಲಿ ನಿಂತವ್ ನೋಡು. ತುಂಬಾ ಕ್ಯೂಟ್ ಆಗಿ ಕಾಣಿಸ್ತಿತ್ತು ದ ಎಂಟೈರ್ ಸ್ಕಿಟ್. ನೀವು ಮಾಡಿದಂತ ಒಂದು ಪರ್ಫಾರ್ಮೆನ್ಸ್ ಆಗಿರ್ಬೋದು, ಎವ್ರಿಥಿಂಗ್ ವಾಸ್ ಸೋ ಗುಡ್. ಇಟ್ ವಾಸ್ ವೆರಿ ನೈಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ವಂಡರ್ಫುಲ್ ಸ್ಕಿಟ್. ಥ್ಯಾಂಕ್ ಯು ರಶಿ. ಥ್ಯಾಂಕ್ ಯು ಸೋ ಮಚ್. ಜಿ ಮ್ಯಾನ್ ಅವರೇ ಹೇಳಿ, ನೀವು ಬಸ್ಸು ಕೆಫೆಲಿ ಯಾವ ತರ ಹೋಗಿ ಕಾಫಿ ಕುಡಿತೀರಾ? ಚಾನ್ಸ್ ಇಲ್ಲ. ನೋ ವೇ. ನೀವಂತೂ ಖಂಡಿತ ಈ ಕೆಫೆಗೆ ಹೋಗಲ್ಲ. ಬಟ್ ಈ ಕೆಫೆಲ್ ನಡೆದಂತ ಈ ಒಂದು ಸ್ಕಿಟ್ ಹೇಗಿತ್ತು ನಿಮ್ಗೆ? ಹೇಗನ್ಸ್? ಕಮ್ಮಿ ಡೈಲಾಗ್ ಇದ್ರು ನನ್ನ ಮಗ ಮೆಚ್ಬಿಟ್ಟ. ಒಂದು ಚಿಲ್ಲರ್ ಡೈಲಾಗ್ ಕಮಾಂಡ್ ಚೆನ್ನಾಗಿದೆ ನಿನ್ನಂದ್ರೆ. ಬೇಸಿಕಲ್ ಫ್ಲೋ ತುಂಬಾ ಚೆನ್ನಾಗಿದೆ ನಿಂದು. ಯಾವ ಟೈಮಲ್ಲಿ ಕ್ಯಾರೆಕ್ಟರ್ ಇಂದ ಹೊರಡೆ ಬರಲ್ಲ. ಕೆಲವೊಮ್ಮೆ ಏನಾಗುತ್ತೆ ಅಂದ್ರೆ ಡೈಲಾಗ್ ಸ್ಟಕ್ ಆದಾಗ ಆ ಸೆಕೆಂಡ್ಗೆ ಒಮ್ಮೆ ಮೂವ್ ಔಟ್ ಆಗಿ ಮತ್ತೆ ಬರ್ತೀರಾ. ಬಟ್ ನೀನು ತುಂಬಾ ಚೆನ್ನಾಗಿ ಮಾಡಿ, ಅಂದ್ರೆ ಯು ಆರ್ ಇನ್ ದ ಕ್ಯಾರೆಕ್ಟರ್. ಆಮೇಲೆ ಆ ಸ್ಟ್ರೆಂತ್ ಇದೆ, ಅದು ನೀನ್ ದೊಡ್ಡ ಸ್ಟ್ರೆಂತ್ ಅದು.
ಥ್ಯಾಂಕ್ ಯು ಸರ್. ಚೆನ್ನಾಗಿತ್ತು. ಐ ಥಿಂಕ್ ಪರ್ಫಾರ್ಮೆನ್ಸ್ 3 ಜನ ತುಂಬಾ ಚೆನ್ನಾಗಿ ಮಾಡಿದ್ರ. ಆಮೇಲೆ ಇಟ್ ವಾಸ್ ಮೋರ್ ಆಫ್ ಎ ಡೈಲಾಗ್ ಓರಿಯೆಂಟೆಡ್ ಸ್ಕಿಟ್. ಫ್ಲೋ ತುಂಬಾ ಚೆನ್ನಾಗಿತ್ತು. ಕಿಬಿಡ. ಥ್ಯಾಂಕ್ ಯು ಜೀವನ್, ಥ್ಯಾಂಕ್ ಯು ಸೋ ಮಚ್ ಅಂಡ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ಸಂಚಿಕೆ ಅಂತೂ ಸಿಕ್ಕಾಪಟ್ಟೆ ಫನ್ ಆಗಿತ್ತು, ಭಯಂಕರ ಮಜಾ ಸಿಕ್ತು. ಸೊ ಇದೇ ಮಜಾ, ಇದೇ ಎಂಟರ್ಟೈನ್ಮೆಂಟ್ ನಾಳೆ ಕಂಟಿನ್ಯೂ ಆಗುತ್ತೆ. ಸೊ ನಾಳೆ ರಾತ್ರಿ 9 ಗಂಟೆಗೆ ಇನ್ನೊಮ್ಮೆ ಭೇಟಿ ಆಗೋಣ. ಟಾಟಾ ಬಾಯ್, ಟೇಕ್ ಕೇರ್, ಶುಭ ರಾತ್ರಿ, ಬಾಯ್.